ಇಲ್ಲ, ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ನಾನೊಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಅನಿಲ್ ಕುಂಬ್ಳೆ ಅವರು ತುಂಬ ಜೂನಿಯರ್ ಕ್ರಿಕೆಟ್ ಆಡ್ತಾಯಿದ್ವಿ, ಅಂಡರ್ 15 ಆ ಸಮಯದಲ್ಲಿ ಸ್ಕೂಲಲ್ಲಿ ಆಡ್ತಾಯಿದ್ವಿ. ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆ ಅವರಿಂದ ಕಲ್ತ್ಕೋಬೇಕು. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವೆಸ್ಪಾ ಸ್ಕೂಟ್ರಲ್ಲಿ ಅವ್ರನ್ನ ಡ್ರಾಪ್ ಮಾಡೋರು ನಾನು ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ. ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಬೇರೆ ಏನೂ ಇಲ್ಲ. ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ RVCನಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾರತಕ್ಕೆ ಆಡಿದ್ರು. ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ್ರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ TV ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಭಾರತವನ್ನು ಗೆಲ್ಲಿಸಿದ್ರು. ಇದೇ ಅನಿಲ್ ಕುಂಬ್ಳೆ, ನನ್ನ ಒಂದು ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನನಗಿಷ್ಟ ಆಗುತ್ತೆ. ಅದಾದ ನಂತರ ಅಫ್ಕೋರ್ಸ್ ನಾನು ನಮ್ಮ ತಂದೆನೇ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿ 10 ವಿಕೆಟು ಕ್ಯಾಲ್ಕಟಾಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಹಳೇ ಸ್ಕೂಲು ಕಾಲೇಜು ದಿನಗಳು ನೆನಪಾಯಿತು. ಈಡನ್ ಗಾರ್ಡನ್ಸ್ಗೆ ಹೋಗಿದ್ವಿ ಮತ್ತು ಚೆನ್ನೈಯಲ್ಲಿ ಆಡಿದ್ವಿ, ಹೈದರಾಬಾದಲ್ಲಿ ಆಡಿದ್ವಿ. ಆದರೆ ಇವ್ರು ಆಡ್ತಿದ್ದು ಬೇರೆ ಕ್ರಿಕೆಟ್, ನಾವು ಆಡ್ತಾಯಿದ್ದು ಬೇರೆ ಕ್ರಿಕೆಟು. ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಅಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು. ನಾನು ಮತ್ತು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ, ಇನ್ಫ್ಯಾಕ್ಟ್ ಅವ್ರು ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ, ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗಲೇ ನನಗೆ ಅವ್ರ ಪರಿಚಯ. ಒಂದು ಏರೋಬಿಕ್ಸ್ ಮಾಡ್ತಾಯಿದ್ವಿ ಒಟ್ಟಿಗೆ, ಮತ್ತು ಅವ್ರ ಜೊತೆಗೆ 2 ಕ್ಲಾಸ್ ಮಾಡ್ತಾಯಿದ್ವಿ. ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಆಯ್ತಲ್ಲ, ಎಂಡ್ಯೂರೆನ್ಸ್, ಅದಂತೂ ಅದ್ಭುತ. ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು, ವಿ ಶಾಂತಾರಾಮ್ ಪ್ರಶಸ್ತಿ ಬಂತು. ನನಗೆ ತುಂಟಾಟನಲ್ಲಿ ವಿ ಶಾಂತಾರಾಮ್ ಪ್ರಶಸ್ತಿ ಬಂತು. ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನಾಯಿಗೆ ಗೊತ್ತಿದೆ. ಅವರೇ ನನಗೆ ಆ ನ್ಯೂಸನ್ನು ಫಸ್ಟ್ ಹೇಳಿದ್ದು, ನಿಮಗೆ ಮತ್ತು ಪುನೀತ್ ಅವರಿಗೆ ವಿ ಶಾಂತಾರಾಮ್ ಪ್ರಶಸ್ತಿ ಬಂದಿದೆ ಸರ್, ಬಾಂಬೆಗೆ ಹೋಗ್ತಾ ಇದ್ದೀರಾ ಅಂತ. ಅಲ್ಲಿ ಸಂಜಯ್ ಲೀಲಾ ಬನ್ಸಾಲಿ, ಐಶ್ವರ್ಯ, ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ದರು. ಅವ್ರ ಮುಂದೆ ಪ್ರಶಸ್ತಿನ ತೊಗೊಂಡಿದ್ದು ಮತ್ತು ನಮ್ಮಿಬ್ಬರಿಗೂ ಯಾರೂ ಗೊತ್ತಿಲ್ಲ ಬಾಂಬೆಲ್ಲಿ. ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ, ಊಟ ಮಾಡಿದ್ವಿ ಮತ್ತು ಹಲವಾರು ಹಳೆ ನೆನಪುಗಳು, ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ. ಏನೋ ಕಾಕತಾಳಿ ಅಂತ ಗೊತ್ತಿಲ್ಲ, ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು. ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು. ಅಫ್ಕೋರ್ಸ್ ಇಲ್ಲಿ ಮಧು ದೈತೋಟ ಇದ್ದಾರೆ, ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು. ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ದರು. ಆ ಪ್ರಶಸ್ತಿ ಅವ್ರಿಗೆ ಅರಸಿಗೆ ಬಂತು, ನನಗೆ ಐಶ್ವರ್ಯಾಗಿ ಬಂತು. ಆವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆ ಎಲ್ಲ ಕಳೆದ್ವಿ. ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ. ಮತ್ತು ವಾಪಸ್ ಬಂದ್ವಿ. ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ, ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು. ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ದರು, ಸ್ಟಾರ್ ಆಗಿದ್ದರು. ಐಶ್ವರ್ಯ ದೀಪಿಕಾ ಪಡ್ಕೋಣೆ ಅವರ ಫಸ್ಟ್ ಫಿಲಮು. ಮತ್ತು ಆ ಒಂದು ಘಟನೆಗಳು, ಆನೆಕ್ಡೋಟ್ಸು ಎಲ್ಲ ತುಂಬ ಇದೆ, ಒಂದು ಪುಸ್ತಕನೇ ಬರೀಬೋದು. ಹಿ ವಾಸ್ ಅ ಸ್ಟಾರ್ ಅವಾಗ. ಐಶ್ವರ್ಯ ಆಯಿತು. ಅದಾದ ನಂತರ ಅದಕ್ಕೂ ಮುಂಚೆ ಮೋನಾಲಿಸಾ ಪ್ರಶಸ್ತಿ ಬಂತು, ಸ್ಟೇಟ್ ಪ್ರಶಸ್ತಿ, ನನಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟ್ರಾಗಿ. ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟ್ರಾಗಿ ಬಂತು. ಸೊ ಕಾಕತಾಳಿ, ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು, ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು. ಮತ್ತು ಸಿನಿಮಾನೂ ಮಾಡಬೇಕಾಗಿತ್ತು. ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಒಂದು ಕಥೆನೂ ಓಕೆ ಆಗಿತ್ತು, ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ. ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ. ಒಂದು 15 ದಿನ ಟೈಮ್ ಕೊಡಿ, ಶುರು ಮಾಡ್ತೀನಿ ಅಂದರೆ ಅವ್ರ ಟೈಮ್ ಇರಲಿಲ್ಲ ಅವ್ರಿಗೆ. ಸೊ ಆದರೆ ಇವತ್ತು ನನ್ನ ಮಗ ಪ್ರತಿದಿನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ. ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ, ಅವರ ಫೈಟ್ ನೆನಪಾಗುತ್ತೆ, ಮತ್ತು ಆ ದಿನಗಳನ್ನ ನಾವು ಕಳೆದ ದಿನಗಳು ನೆನಪಾಗುತ್ತೆ. ಮತ್ತು ನನ್ನ ಮಗ ಸಮರ್ಜಿತ್ತು ದೊಡ್ಡ ಪುನೀತ್ ಅಭಿಮಾನಿ. ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಾಯಿರ್ತಾನೆ. ಇವತ್ತು ನೋಡಿ, ಅವರ ಧರ್ಮಪತ್ನಿ ಆದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಟೀಸರ್ ಮಾಡ್ತಾ ಇರೋದು ಅವನ ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ, ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾಯಿದ್ದೀರಾ. ಈಗಾಗಲೇ ಹಲವಾರು ಯುವಕರಿಗೆ ಪಿಕ್ಚರ್ ಮಾಡಿದ್ದೀರಾ. ಈ ಲಾಸ್ಟ್ ವೀಕೆ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಇನ್ನು ಮುಂದೇನೂ ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್.
ಮತ್ತು ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಇವತ್ತೆಲ್ಲ ಮಾಸ್ತಿಯವರು ಬಂದಿದ್ದಾರೆ, ಹಲವಾರು ಸ್ನೇಹಿತರು ಬಂದಿದ್ದಾರೆ, ಗೆಳೆಯರು ಬಂದಿದ್ದಾರೆ, ಫ್ಯೂಚರ್ ಸ್ಟಾರ್ಸ್ ಜರುಷಾ ಅವರಿದ್ದಾರೆ ಇಲ್ಲಿ. ಹಾಂ, ತುಂಬ ಖುಷಿ ಆಗ್ತಾಯಿದೆ ಟೀಸರ್ನ ನೋಡಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ನಾನು ನಮ್ಮ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡಿಕೊಂಡೇ ನಾನು ಬೆಳೆದಿರೋನು. ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನು. ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅನಿಲ್ ಕುಂಬ್ಳೆ ಸರು, ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ಆ್ಯಡ್ ಮಾಡಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ. ಸೊ ಸರ್ ನನ್ನ ನೆನಪಿಲ್ಲದೇ ಇರ್ಬೋದು, ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ದೊಡ್ಡ ಫೋಟೋ, ಟಿ ಶರ್ಟ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗ್ಬಿಟ್ಟು ಬನಿಯನ್ ಸೈನ್ ಮಾಡಿಸ್ಕೊಂಡಿದ್ದೆ. ಆ ಬನಿಯನ್ ನಾನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್, ಅದನ್ನು ಒಂಥರ ಮೊಮೆಂಟೋ ಆಗಿ. ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನಾನು ಅದೇ ಜಾಸ್ತಿ ಹೇಳಲ್ಲ, ಬಟ್ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮೊದಲನೇದಾಗಿ ಇಂಥ ಗೌರವಾನ್ವಿತ ಪ್ರತಿಭಾವಂತರ ಮಧ್ಯೆ ನಂದು ಒಂದು ಚಿಕ್ಕ ಕುರ್ಚಿ ಇದೆಯಲ್ಲ ಅನ್ನೋದೇ ನನಗೆ ವೈಯಕ್ತಿಕವಾಗಿ ತುಂಬ ಘನತೆ ತಂದುಕೊಡುವಂಥ ವಿಷಯ. ಅನಿಲ್ ಕುಂಬ್ಳೆ ಸರ್, ಜಂಬೋ ಬೌಲರ್, ಅವರ್ ಇಂಡಿಯನ್ ಬೌಲರ್, ಏನೇನೆಲ್ಲ ಇದೆ, ಸೋ ಮೆನಿ ಫೆದರ್ಸ್ ಇನ್ ಹಿಸ್ ಕ್ಯಾಪ್. ICC ಚೇರ್ಮನ್ ಆಗಿದ್ದರು, ಮೆಂಟರ್ ಆಗಿದ್ದರು, ಕೋಚ್ ಆಗಿದ್ದರು. ಅವರು ಐ ಥಿಂಕ್ ಇಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ಎಲ್ಲಿಂದ ಬಂದ್ವಿ, ನಮ್ಮ ನಡ್ಕೊಂಡ್ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್. ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಪ್ರೀ ಟೀಸರ್ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯೋರ್ ಪ್ರೆಸೆನ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಸರಲ್ಲಿ ಒಂದು ಹೋಲಿಕೆ ಇದೆ. ಮ್ಯಾಮ್ PRK ಮೂಲಕ ಹೊಸ ಕತೆಗಾರರಿಗೆ, ಹೊಸ ಕತೆಗಳಿಗೆ, ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದ್ದಾರೆ, ಒಂದು ವೇದಿಕೆನೇ ನೀಡ್ತಾ ಇದ್ದಾರೆ. ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ, ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದ್ದಾರೆ, ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂದರೆ ಹೇಳೋಕ್ಕೆ ತಪ್ಪಾಗಲ್ಲ. ಸೊ ಐ ಥಿಂಕ್ ಇದು ನನಗೆ ನಿಜವಾದ ಸಿರಿತನ. ಯಾಕಂದರೆ ದಿಸ್ ಈಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್. ಇವಾಗ ನನ್ನ ಪ್ರಕಾರ ನಮ್ಮ ಕರುನಾಡ ಚಲನಚಿತ್ರ ಏನಿದೆ ಅದು ಬಂದು ಒಂದು ಬೆಳೆದು ನಿಂತಿರೋ ಬೃಹತ್ ಆಕಾರದ ಆಲದ ಮರ ಅಂತಲೇ ನಾನು ನೋಡೋ ಹಾಗೆ. ಸೊ ಇಟ್ಸ್ ಆಲ್ರೆಡಿ ಎಸ್ಟ್ಯಾಬ್ಲಿಷ್ಡ್. ಬಟ್ ಈ ಥರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸಬರಿಗೆ ಅಥವಾ ಯುವಕರಿಗೆ ಅದರ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಹಿಂಗೆ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗದ್ವ್ಯಾಪಿ ಆಗಬಹುದು ಒಂದು ದಿವಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ಥರ ಟ್ಯಾಲೆಂಟ್ಸ್ ಅಂದರೆ ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮಿ. ಸೊ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಕೊನೆಯದಾಗಿ ಐ ಥಿಂಕ್ ಸಮರ್ ಈ ಟೀಸರಲ್ಲಿ ಡ್ಯಾಶಿಂಗ್ ಹೀರೋ ಥರ ಕಾಣಿಸ್ತಾರೆ. ಆ್ಯಂಡ್ ಅವರ ಸಹನೆ ಮತ್ತು ಯುವರ್ ಪರ್ಸೀವರೆನ್ಸ್ ಹ್ಯಾಸ್ ಪೇಡ್ ಆಫ್. ಸೊ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಸಹನಟ ನಾನು ಪಡ್ಕೊಳ್ಳೋದು ನನ್ನ ಭಾಗ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವಿಲ್ಲದೆ ನಾವಿಲ್ಲ. ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ. ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ, ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ನನ್ನ ಅಮ್ಮ ಮತ್ತು ನನ್ನ ಅಜ್ಜಿ ಇದ್ದಾರೆ. ಥ್ಯಾಂಕ್ ಯು ಪಾಟಿ ಆ್ಯಂಡ್ ಅಮ್ಮ. ನೀವಿಬ್ರು ಇಲ್ದಿರ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಒಂದು ಪ್ರೀ ಟೀಸರ್ ಮೊದಲನೇ ಬಾರಿಗೆ ನಾ ಕೇಳಿದ್ದು ಪ್ರೀ ಟೀಸರ್ ಅಂತ. ತುಂಬ ಸಂತೋಷ ಆಗುತ್ತೆ ಅದನ್ನು ಲಾಂಚ್ ಮಾಡಿದ್ದು. ಹಾಗೂ ಸಮರ್ಜಿತ್ ಹಾಗೂ ಸಾನ್ಯಾ, ಗೌರಿ ಸಿನಿಮಾದ ಹೀರೋ ಹೀರೋಯಿನ್. ಸಮರ್ಜಿತ್ ಮೊದಲನೇ ಸಿನಿಮಾ ಇದು. ತುಂಬ ಸಂತೋಷ ಆಗುತ್ತೆ. ಯಾವುದೇ ಇಂಡಸ್ಟ್ರಿನಲ್ಲಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು, ಅದರಲ್ಲಿ ಯುವಕರು ಬರೋದು ತುಂಬ ಮುಖ್ಯ. ಪ್ರತಿಭೆ, ಹೊಸ ಪ್ರತಿಭೆ, ಅದಕ್ಕೆ ಅವಕಾಶ ಸಿಗೋದು, ಅವಕಾಶ ಸಿಕ್ಕಿದ ಮೇಲೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು, ಅದು ತುಂಬ ಮುಖ್ಯ. ತುಂಬ ಸಂತೋಷ ಆಗುತ್ತೆ. ಅಶ್ವಿನಿ ಮ್ಯಾಮ್ ಇದ್ದಾರೆ,
ಪುನೀತ್ ನಾವೆಲ್ಲ ಸಿನಿಮಾ ಅಷ್ಟು ನಾನು ನೋಡ್ತಾ ಇರಲಿಲ್ಲ ಆಟ ಆಡ್ಬೇಕಾದ್ರೆ, ಯಾಕಂದರೆ ಅವಕಾಶ ಸಿಗ್ತಾ ಇರಲಿಲ್ಲ. ಬಟ್ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹಾಗೂ ಪುನೀತ್, ಶಿವಣ್ಣ ಇವರೆಲ್ಲ ಸಿನಿಮಾಗಳು ನಾವು ನೋಡ್ತಾ ಬಂದ್ವಿ. ಅದಕ್ಕಿಂತ ಹೆಚ್ಚು ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ನಾವು. ಯಾಕಂದರೆ ಆಡಬೇಕಾದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿದ್ರೂ ಈಗೆಲ್ಲ ತುಂಬ ಸುಲಭ. ನಿಮಗೆ ಫೋನಲ್ಲೇ ಎಲ್ಲ ಹಾಡುಗಳು ಸಿಗುತ್ತೆ, ಇಲ್ಲ ಇಂಟರ್ನೆಟ್ಟಲ್ಲಿ ಎಲ್ಲ ಹಾಡುಗಳು ಸಿಗುತ್ತೆ. ಆವಾಗ ಹಾಡುಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಲ್ಯಾಪ್ಟಾಪಲ್ಲಿ, ಆವಾಗೆಲ್ಲ ಐಪ್ಯಾಡು ಇರಲಿಲ್ಲ, ಫೋನ್ಗಳು ಅಷ್ಟೇ ಸ್ಮಾರ್ಟ್ ಫೋನ್ಗಳಿರಲಿಲ್ಲ, ಎಲ್ಲ ಲ್ಯಾಪ್ಟಾಪಲ್ಲಿ ಹಾಡುಗಳನ್ನೆಲ್ಲ ತೊಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿದ್ರೂ ಒಂದು 2 ದಿನ ಆದಮೇಲೆ ಕನ್ನಡ ಕೇಳಲೇಬೇಕು. ಹಾಡು ಯಾವುದೇ ಹಾಡಾಗಿರ್ಬೋದು, ಕನ್ನಡ ಹಾಡು ಇಲ್ಲದೇ ಇದ್ದರೆ, ಅದು ಕಿವಿಗೆ ಕೇಳಿಸ್ದೇ ಇದ್ದರೆ, ಅದು ಕಿವಿಗೆ ಬರದೇ ಇದ್ದರೆ ಅದು ಅದೇ ಬೇರೆ. ಅದರಿಂದನೇ ನಾವು ಬೆಳೆದಿದ್ದು. ಪುನೀತು ಆಮೇಲೆ ನನ್ನ ಒಂದು ಒಡನಾಟ ತುಂಬ ಹೆಚ್ಚಾಗಿದ್ದಕ್ಕೆ ಇದು ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನಾನು ಒಬ್ಬ ಭಾಗಿಯಾಗಿ ಆವಾಗ ಬಹಳಷ್ಟು ಮಾತುಕತೆ ಆಡಿದ್ವಿ ಆವಾಗ. ಅದಾದಮೇಲೆ ಆ ಫ್ಯಾಮ್ಲಿ ಖಂಡಿತವಾಗಿ ಇನ್ನೂ ಒಂಥರ ಫ್ಯಾಮ್ಲಿ ಮೆಂಬರ್ ಥರನೇ ನಾನು. ಸೊ ತುಂಬ ಸಂತೋಷ ಆಗುತ್ತೆ ಅವರು ಇಲ್ಲಿ ಬಂದಿದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ. ಸಮರ್ಜಿತ್ ಹಾಗೂ ಸಾನ್ಯಾ, ನಾ ಹೇಳ್ದಂಗೆ ಈ ಒಂದು ಇಂಡಸ್ಟ್ರಿನಲ್ಲಿ ಹೊಸ ತಾರೆಗಳು ಬರಬೇಕು, ಹೀರೋ ಹೀರೋಯಿನ್. ಖಂಡಿತವಾಗಿ ಲಕ್ಷಣಗಳೆಲ್ಲ ಇದ್ದೇ ಇದೆ, ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತಾರೆ. ಇಂದ್ರಜಿತ್ ಬಗ್ಗೆ ಏನು ಹೇಳೋದು, ಅವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು. ಸೊ ಯಾವಾಗಲೂ ಎಲ್ಲರದು ಅವ್ರು ಖಂಡಿತವಾಗಿ ರಕ್ಷಣೆ ಅಂತೂ ಮಾಡೇ ಮಾಡ್ತಾರೆ, ಯಾಕಂದರೆ ವಿಕೆಟ್ ಕೀಪರ್ ಅವರು. ಇಲ್ಲಿ ಗ್ಲೌಸ್ ಇಲ್ಲ, ಆದರೆ ಉತ್ತಮವಾಗಿ ಆಡೋರು. ನಾನು ಅವರು ಕರ್ನಾಟಕ ಅಂಡರ್ 15ಗೆಲ್ಲ ಒಟ್ಟಿಗೆ ಆಡಿದ್ದೀವಿ. ಅದಾದಮೇಲೆ ಅವರು ಚಿತ್ರರಂಗಕ್ಕೆ ಬಂದರು, ಜರ್ನಲಿಸಮ್ಗೆ ಬಂದರು. ಅದಾದಮೇಲೆ ಅಷ್ಟು ಇದು ನಾವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ರಿಟೈರ್ ಆದಮೇಲೆ ಈ ಥರ ಒಂದು ಫಂಕ್ಷನ್ಗಳಲ್ಲಿ ಹಾಗೂ ಇನ್ನೂ ಭೇಟಿಗಳೆಲ್ಲ ಈ ಥರ ಭೇಟಿ ಮಾಡಿ ತಿರ್ಗಾ ಸಂತೋಷ ಆಗತ್ತೆ. ಅವರ ಯಾರನ್ನೇ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಉತ್ತಮ ಒಂದು ದರ್ಜೆಗೆ ಹೋಗ್ತಾರೆ. ಯಾಕಂದ್ರೆ ದೀಪಿಕಾ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಸೊ ಐ ಆಮ್ ಶ್ಯೂರ್ ಬೋತ್ ದೀಸ್ ಯಂಗ್ಸ್ಟರ್ಸ್ ವಿಲ್ ರೀಚ್ ದಟ್ ಲೆವೆಲ್. ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರ, ಕನ್ನಡ ಚಲನಚಿತ್ರ, ಕನ್ನಡದ ನಟರು, ಆ್ಯಕ್ಟರ್ಸ್, ಆ್ಯಕ್ಟ್ರೆಸ್ ಅವರ ಒಂದು ಸರಳತೆ ಹಾಗೂ ಗಾಂಭೀರ್ಯ ಅದೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಿ. ಯಾಕಂದರೆ ಎಲ್ಲೇ ಮೀಟ್ ಮಾಡಿದ್ರೂ ಆ ಕನ್ನಡಿಗರ ಒಂದು ಸರಳತೆ ಅದು ತುಂಬಾ ಅದ್ಭುತ. ಸುಮಾರು ಸತಿ ನಾನು ಏರ್ಪೋರ್ಟ್ಗಳಲ್ಲಿ ಮೀಟ್ ಮಾಡ್ತಾಯಿದ್ದೆ. ನಟರಾಗಿರ್ಬೋದು ಅಥವಾ ಯಾರೇ ಆ್ಯಕ್ಟರ್ಸ್ ಆಗಿರ್ಬೋದು, ಅವರ ಒಂದು ಸರಳತೆ ನಿಮಗೆ ಕಂಡು ಬರುತ್ತೆ. ಬರೀ ನಮ್ಮ ಹತ್ರ ಅಂತಲ್ಲ, ಎಲ್ಲ ಜನರ ಒಂದು ಸಂಪರ್ಕ, ಅವರ ಮಾತುಕತೆ, ಅದರಲ್ಲೆಲ್ಲ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಅದೇ ಸರಳತೆ ಇಲ್ಲೂ ನೋಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸಿ, ಯಾಕಂದರೆ ಕನ್ನಡ ಚಿತ್ರರಂಗದ ಒಂದು ಲೆಗಸಿ ಏನಿದೆಯೋ ಅದು ನಿಮ್ಮ ಕೈಯಲ್ಲಿದೆ, ಮುಂದಕ್ಕೆ ತೊಗೊಂಡು ಹೋಗೋದು. ತುಂಬ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ. ಅಜಿತ್, ನನ್ನ ಇಂದ್ರಜಿತ್ ಅಂತ ಬರೋದೇ ಇಲ್ಲ, ಅಜಿತ್ ಅಂತಲೇ ಬರೋದು, ಅಜಿತಾ ಅಂತಲೇ ಬರೋದು ಹೆಸರು. ಸೊ ತುಂಬ ಸಂತೋಷ ಆಗುತ್ತೆ. ಸಮರ್ಜಿತ್, ಆಲ್ ದಿ ಬೆಸ್ಟ್. ಅದೇ ಅವ್ರು ಹೇಳಿದಾಗೆ ನಾನು ಅವರು ಒಂದು ಟಿ ವಿ ಕಮರ್ಷಿಯಲ್ ಸುಮಾರು ಒಂದು 15 ವರ್ಷದ ಹಿಂದೆ ಅನಿಸುತ್ತೆ, ನಾನು ಅವಾಗ ಇನ್ನೂ ಆಡ್ತಾಯಿದ್ದೆ ಕ್ರಿಕೆಟ್. ಆವಾಗ ನಾವಿಬ್ಬರು ಒಂದು ಟಿ ವಿ ಕಮರ್ಷಿಯಲ್ ಮಾಡಿದ್ವಿ. ನಂಗೆ ಜ್ಞಾಪಕ ಇರಲಿಲ್ಲ. ಹೋದ ವರ್ಷ ನಾವು ಸುದೀಪ್ ಅವರ ಒಂದು ಫಂಕ್ಷನಲ್ಲಿ ಭೇಟಿಯಾದಾಗ ಆವಾಗ ಹೇಳಿದ್ರು, ಸಮರ್ಜಿತ್ ನಾನು ಆ ಆ್ಯಡಲ್ಲಿ ನಿಮ್ಮ ಜೊತೆ ಇದ್ದೆ ಅಂತ. ಸೊ ತುಂಬ ಸಂತೋಷ ಆಗುತ್ತೆ. ಈ ಮಟ್ಟಕ್ಕೆ ಅವರು ಡೆಡಿಕೇಟೆಡ್ ಆಗಿ, ಪ್ಯಾಷನೇಟ್ ಆಗಿ, ಯಾವುದೇ ಪ್ಯಾಷನ್ ಇದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ನಿಮ್ಮ ಏನು ಗೋಲ್ ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ. ಅದನ್ನು ನೀವು ಶುರು ಅಂತೂ ಒಳ್ಳೆ ಇದರಿಂದನೇ ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಆಗುತ್ತೆ. ಅಜಿತ್, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಅಷ್ಟೇ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಂತೋಷ ಆಗುತ್ತೆ ಕನ್ನಡ ಚಲನಚಿತ್ರದ ಈ ಒಂದು ಚಿತ್ರದ ಮೂಲಕ ಹಾಗೂ ಇಬ್ಬ ಯುವಕ ತಾರೆಗಳ ಒಂದು ಸೃಷ್ಟಿ ಆಗಲಿ ಈ ಒಂದು ಮಾಧ್ಯಮದಿಂದ. ಇನ್ನೂ ಹೆಚ್ಚು ಕನ್ನಡ ಚಲನಚಿತ್ರ ಬೆಳೀಲಿ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಯಾವುದೇ ಚಿತ್ರ ನೋಡ್ಬೋದು, ನೀವು ಯಾವುದೇ ಚಲನಚಿತ್ರ ನೋಡ್ಬೋದು, ಅದು ನಮ್ಮ ಭಾಷೆನಲ್ಲಿ ನಾವು ನೋಡೋದು. ಯಾಕಂದರೆ ಒಂದು ಸಣ್ಣದೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಪಂಜಾಬ್ ಕಿಂಗ್ಸ್ ಕೋಚ್ ಆಗಿದ್ದಾಗ ಆವಾಗ KGF 2 ರಿಲೀಸ್ ಆಗಿತ್ತು. ಅದರದ್ದು ಪ್ರಿವ್ಯೂ ಅಂತ
ನಾವೆಲ್ಲ ಟೀಮ್ ಮೆಂಬರ್ಸ್ ಕೂತಿದ್ವಿ. ಒಂದು ಆಫ್ ಡೇ ದಿನ ಅದನ್ನು ಪ್ರಿವ್ಯೂ ತೋರಿಸಿದ್ರು. ಕನ್ನಡದಲ್ಲಿ ಆಗಲಿಲ್ಲ ಅದು, ಯಾಕಂದರೆ ಹಿಂದಿನಲ್ಲಿ ಇತ್ತದು. ಅದನ್ನು ನನಗೆ ತುಂಬ ಕಷ್ಟ ಆಯಿತು ನೋಡೋದು, ಯಾಕಂದರೆ ಹಿಂದಿನಲ್ಲಿ ಯಶ್ ಅವ್ರು ಮಾತಾಡ್ತಾ ಇದ್ದಾರೆ, ಅಂದರೆ ಡಬ್ಬಿಂಗ್ ಅದು ಹಿಂದಿನಲ್ಲಿ ಬರ್ತಾಯಿತ್ತು. ಯಾಕಂದರೆ ಅವ್ರು ಕನ್ನಡ ಯಾರಿಗೂ ಅರ್ಥ ಆಗಲ್ಲ, ನನಗೆ ಬಿಟ್ಟು ಇಲ್ಲಿ ಇನ್ನು ಸುಮಾರು ಇನ್ನೊಂದು 2-3 ಜನ ಇದ್ರು ಅಷ್ಟೇ ಕನ್ನಡದವರಲ್ಲಿ ನಮ್ಮ ಟೀಮ್ನಲ್ಲಿ. ಹಿಂದಿನಲ್ಲಿ ಬರ್ತಾಯಿತ್ತು ಅದು ಡಬ್ಬಾಗಿ. ಸಂತೋಷ ಆಗುತ್ತೆ. ಎಲ್ಲ ಭಾಷೆಗಳಲ್ಲೂ ನಮ್ಮ ಚಲನಚಿತ್ರನೂ, ಕನ್ನಡ ಚಲನಚಿತ್ರನೂ OTT ಪ್ಲ್ಯಾಟ್ಫಾರ್ಮ್ ಮೂಲಕ ಬೇರೆ ಹಲವಾರು ಭಾಷೆಗಳಲ್ಲಿ ಸಬ್ಟೈಟಲ್ಸ್ ಎಲ್ಲ ಬರುತ್ತೆ. ಇವಾಗ ನಾವು ಬರೀ ನಮ್ಮ ಭಾಷೆ ಸಿನಿಮಾಗಳನ್ನೇ ನೋಡ್ತಾ ಇಲ್ಲ, ಬೇರೆ ಭಾಷೆಗಳ ಸಿನಿಮಾನೂ ನೋಡ್ತಾ ಇದ್ದೀವಿ. ಅದರ ಒಂದು ಸ್ವಾರಸ್ಯ ಏನಿದೆ ಅದನ್ನು ಬೇರೆ ಸಬ್ಟೈಟಲ್ಸ್ ಅಥವಾ ಡಬ್ಬಿಂಗ್ ಮೂಲಕ ಅದ್ರ ಬಗ್ಗೆನೂ ನಾವು ತಿಳ್ಕೊತಾ ಇದ್ದೀವಿ. ತುಂಬ ಸಂತೋಷ ಆಗುತ್ತೆ. ಆದರೆ ನನಗೆ ಆ ಒಂದು ಸಿನಿಮಾದ ಒಂದು ಆ ಮಜಾ ಏನಿತ್ತು ಅದು ಸಿಗಲಿಲ್ಲ. ಸೊ ಖಂಡಿತವಾಗಿ ಈ ಸಿನಿಮಾನೂ ಐ ಆಮ್ ಶ್ಯೂರ್ ಇಂದ್ರಜಿತ್ ಬರೀ ಕನ್ನಡದಲ್ಲಿ ಹೌದು ರಿಲೀಸ್ ಮಾಡಿದ್ದಾರೆ, ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಅದು ಜನ ನೋಡಲಿ. ಯಾಕಂದರೆ ಬರೀ ಕನ್ನಡದ ಸಿನಿಮಾ ಬರೀ ಕನ್ನಡಿಗರಿಗೆ ಸೀಮಿತವಾಗಬಾರ್ದು, ಇಂಟರ್ನ್ಯಾಷನಲ್ ಎಲ್ಲ ಆಡಿಯನ್ಸು ನೋಡಲಿ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾವೆಲ್ಲ ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ, ಹಿಂದಿ ಆಗಿರ್ಬೋದು ಅಥವಾ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು ಅಥವಾ ಮಲಯಾಳಂ ಭಾಷೆ ಆಗಿರ್ಬೋದು, ಇವಾಗೆಲ್ಲ ಎಲ್ಲ ಸಬ್ಟೈಟಲ್ಸಲ್ಲೂ ನೋಡ್ತಾರೆ. ಇದೇ ಥರ ಕನ್ನಡ ಸಿನಿಮಾನು ಇನ್ನೂ ಹಲವಾರು ಪ್ರಾಂತದಲ್ಲಿ ಬೆಳೀಲಿ, ಅಲ್ಲೂ ಒಂದು ಥಿಯೇಟ್ರಲ್ಲಿ ಬರಲಿ ಕನ್ನಡ ಸಿನಿಮಾ ಅಂತ ನನ್ನ ಒಂದು ಹಾರೈಕೆ. ಬಟ್ ತುಂಬ ಸಂತೋಷ ಆಗುತ್ತೆ. ಯಾವುದೇ ಯಂಗ್ಸ್ಟರ್ಸ್ ನಿಮಗೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಅವ್ರು ಬಂದು ಶೈನ್ ಆದರೆ ಸಂತೋಷ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ, ನಿಮಗೆ ಗೊತ್ತು ಎಲ್ಲರಿಗೂ ಅಂತ. ಇಲ್ಲಿ ನಮ್ಮ ಸಮರ್ದೀಪು ನನಗೆ ಆ್ಯಕ್ಚುಲಿ ಒಂದು 2 ವರ್ಷದಿಂದ ಗೊತ್ತು. ಫಸ್ಟು ನನಗೆ ಹೇಳಿದ್ದು ಸರ್ ಬಂದು, ನಾನು ಒಂದು ಕಡೆ ಕೂತಿದ್ದೆ, ಈ ಥರ ನಮ್ಮ ಮಗ ಅಂತ ಹೇಳ್ಬಿಟ್ಟು, ಸರ್ ಏನು ಸರ್ ಹೀರೋ ಥರ ಇದ್ದಾನೆ ಹುಡುಗ, ಒಳ್ಳೆ ಹೀರೋ ಮಾಡಿಬಿಡಿ ಅಂತ ಹೇಳಿದ್ದು ನಾನೇ ಫಸ್ಟು. ಗೊತ್ತೇನೋ ಆವಾಗಿಂದ ಅವರ ಒಡನಾಟ ಆಯಿತು. ಆವಾಗ ನನಗೆ ಬಂದು ಹೇಳ್ತಾಯಿದ್ರು, ಸರ್ ಈ ಥರ ಸಬ್ಜೆಕ್ಟ್ ಇದೆ, ತುಂಬ ಚೆನ್ನಾಗಿದೆ ಅಂತ, ಮಾಡಿ ಸರ್ ಅಂತ ಹೇಳ್ತೀವಿ. ಮೊನ್ನೆ ಒಂದು ಟೀಸರ್ ತೋರಿಸಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ, ಫೈಟ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ನೋಡಿದ್ರೆ ಅಂತ. ಫಸ್ಟ್ ಪಿಕ್ಚರ್ ಥರನೇ ನನಗೆ ಅನಿಸ್ಲಿಲ್ಲ. ಸರ್ ನಾನು ಬರ್ತೀನಿ ಸರ್ ಈವೆಂಟಿಗೆ ಕರೀರಿ ಅಂತ ಹೇಳ್ತಾರೆ. ನಾನೇ ಹೇಳಿದ್ದು, ಅವ್ರು ನನ್ನ ಕರೆದಿಲ್ಲ, ನಾನೇ ಪೋಸ್ಟ್ ಮಾಡಿ ಇಲ್ಲಿ ಬಂದಿದ್ದು. ಇಲ್ಲ ನೋಡಬೇಕು ಅಂತಿದ್ದು ಅಷ್ಟು, ನನ್ನ ಮುಂಚೆನೇ ಅಷ್ಟೊತ್ತಿಗೆ ಟೀಸರ್ ತೋರಿಸ್ಬಿಟ್ಟಿದ್ದಾರೆ, ನೋಡ್ತೀನಿ ಆಮೇಲೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಮರ್ದೀಪು ಮೇಡಮ್ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣ್ತಾರೆ ಪಿಕ್ಚರಲ್ಲಿ, ಚೆನ್ನಾಗಿದೆ. ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ್ದು ನೋಡಿದ್ರೆ ಖಂಡಿತ ಇದು ಸೂಪರ್ ಹಿಟ್ ಆಗುತ್ತೆ. ದೇವರು ಆ ಟೀಮ್ಗೆ ಒಳ್ಳೆಯದಾಗಲಿ, ಸೂಪರ್ ಹಿಟ್ ಆಗಲಿ. ಇಂಥ ಹೀರೋಗಳು ನಮ್ಮ ಕನ್ನಡಕ್ಕೆ ಬರಲೇಬೇಕು. ತುಂಬ ಸ್ಮಾರ್ಟಾಗಿದೆ ಹುಡುಗ, ಬೇಕು ಇಂಥ ಹೀರೋಗಳು ಬಂದರೆ. ನಾವು ಏನಾದರೂ ಲವ್ ಅಲ್ಲಿ ಸಬ್ಜೆಕ್ಟಲ್ಲಿ ತೊಗೋಬೇಕಾದ್ರೆ ಇಂಥವರೇ ಬೇಕು, ಮಾಸಲ್ಲಿ ಸಿಗಲ್ಲ, ಈ ಥರ ಲವ್ ಹೀರೋಗಳು ಇರಲ್ಲ ಇದಂತ. ಇಷ್ಟೇ, ದೇವರು ಒಳ್ಳೇದು ಮಾಡಲಿ, ಈ ಟೀಮ್ಗೆ ಒಳ್ಳೇದಾಗಲಿ, ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪುಸ್ತಕ ದಿನಾಚರಣೆ ಇವತ್ತು. ಸೊ ಇವತ್ತು ನಮಗೆ ಲಂಕೇಶ್ ಅವರು ಅಂದಾಗ ತುಂಬಾ ಗೌರವ, ಮತ್ತು ಒಂದು ಬರವಣಿಗೆಯಲ್ಲಿ ಒಂದು ಶಕ್ತಿ ತುಂಬಿದವರು, ಒಂದು ಬೇರೆ ಆಯಾಮ ಕೊಟ್ಟಂತಹವರು. ಅವರ 3ನೇ ತಲೆಮಾರು ಸಮರ್ಜಿತ್ತು, ಅವರು ಹೀರೋ ಆಗಿ ಇವತ್ತು ನಿಂತ್ಕೋತಾ ಇರೋದು. ಮತ್ತು ಇಂದ್ರಜಿತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಲ್ಲ, ಮೋಸ್ಟ್ ಸ್ಟೈಲಿಶ್ ಡೈರೆಕ್ಟ್ರು. ಸೊ ಪಡುಕೋಣೆಯ ಒಂದು ಹೆಣ್ಮಗಳೇ ಇವತ್ತು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾಳೆ ಅಂದರೆ, ಇನ್ನು ಅವ್ರ ಕೋಣೆಯ ಹುಡುಗ ನಮ್ಮ ಸಮರ್ಜಿತ್. ಸೊ ನನಗೆ ಸಮರ್ಜಿತ್ ಬಗ್ಗೆ ತುಂಬ ಖುಷಿಯಾಗೋದೇನೆಂದರೆ, ರೆಡಿ ಆಗಿದ್ದು, ಸುಮ್ಮನೆ ಬಂದು ಕ್ಯಾಮ್ರಾ ಇದೆ ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ, ನಟನೆ ವಿಭಾಗದಲ್ಲಿ, ಆ್ಯಕ್ಷನ್ನು, ಎಲ್ಲ ವಿಭಾಗದಲ್ಲೂ ತಾಲೀಮು ತಗೊಂಡು ರೆಡಿಯಾಗಿದ್ದು. ಮತ್ತು ಆ ಹುಡುಗ ಕೊಡೋ ಗೌರವ ನನಗೆ ತುಂಬ ಇಷ್ಟ. ದೊಡ್ಡವರು ಅಂತ ಹೇಳಿದಾಗ ಅದು ನಾನು ಅವ್ರಿಗೆ ಪರ್ಸ್ನಲಾಗಿ ಒಂದು ಮೆಸೇಜು ಮಾಡಿಬಿಟ್ಟಿದ್ದೆ, ಸರ್ ತುಂಬ ಒಳ್ಳೆಯ ಸಂಸ್ಕಾರವಂತನ್ನು ಜನ್ಮ ಕೊಟ್ಟಿದ್ದೀರಾ ಮತ್ತು ಬೆಳೆಸಿದ್ದೀರಾ ಅಂತ. ಸೊ ನೀವೆಲ್ಲ ಬಂದು ಇವತ್ತು ಒಂದು ಲಂಕೇಶ್ ಅವರು ಅಂತ ಹೇಳಿದಾಗ ಸಾರಸತ್ವ ಲೋಕದ ಅನಭಿಷಿಕ್ತ ದೊರೆ. ಸೊ ಅವರ 3ನೇ ತಲೆಮಾರು ನಮ್ಮ ಸಮರ್ಜಿತ್. ಇವತ್ತು ಹೀರೋಗಳಿಲ್ಲ, ಈ ಹೀರೋಗಳಿದ್ದಾರೆ, ಬಟ್ ಸಮಯ ಮತ್ತೊಂದು ಅಭಾವದ ಕಾರಣ ಅವರುಗಳು ಸರಿಯಾಗಿ ಜನಗಳಿಗೆ ಸಿನಿಮಾಗಳನ್ನ ತಲುಪ್ಸೋಕ್ಕಾಗ್ತಾಯಿಲ್ಲ. ಸೊ ಈ ನಿಟ್ಟಿನಲ್ಲಿದ್ದಾಗ ಒಬ್ಬ ಹೀರೋ ಹಂಗೆ 6 ಪ್ಯಾಕಲ್ಲಿ ಹಂಗೆ ನಿಂತ್ಕೋತಾನೆ ಅಂತ ಹೇಳಿದಾಗ ನಾವು ನೋಡೋದಲ್ಲ, ನಮಗೆ ಗೊತ್ತು ಆ ಹುಡುಗ ನಮ್ಮವರು ಅಂತ. ಬಟ್ ಈ ಕಡೆ ತೆಲುಗು, ತಮಿಳು, ಮತ್ತೊಂದು ಚಿತ್ರರಂಗದವರು ಆ ಪೋಸ್ಟರ್ ಒಂದು ಸತಿ ಹಿಂಗೆ ನೋಡ್ತಾರಲ್ಲ, ಅದು ನಮಗೆ ಹೆಮ್ಮೆ ಅನಿಸುತ್ತೆ.
ಸೊ ಆ ಮಟ್ಟದ ಹೀರೋನ ಕೊಡ್ತಾ ಇದ್ದಾರೆ. ಗೌರಿ ಚಿತ್ರದ ಸಂಭಾಷಣೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ. ಕತೆ ಗಟ್ಟಿ ಕತೆ. ಸೊ ಅದಕ್ಕೆ ನಿರ್ದೇಶಕರು ನನಗೆ ಈ ಸಿನಿಮಾದಲ್ಲಿ ರಾಜಶೇಖರ್ ಅವರು ನಮ್ಮ ಜೊತೆ, ಅಂದರೆ ಅವ್ರು ಫಸ್ಟ್ ಕೆಲಸ ಮಾಡಿದರು. ನಾನು ಈ ಕ್ರಿಕೆಟಲ್ಲಿ ಪಿಂಚ್ ಹಿಟ್ಟರ್ ಥರ, ನಾನು ಪಂಚ್ ಹಿಟ್ಟರ್ ಥರ ಬಂದಿದ್ದೀನಿ ಇದಕ್ಕೆ. ಸೊ ತುಂಬ ಖುಷಿಯಾಗುತ್ತೆ. ಮತ್ತು ಇವ್ರ ನಿರ್ದೇಶಕರ ಥರ ನಮಗೆ ಕೆಲಸ ಮಾಡಿಸ್ಲೇ ಇಲ್ಲ. ಸಿಗ್ತಿದ್ವಿ, ಅರ್ಧ ಗಂಟೆ ಬರೆದ್ರೆ ಇನ್ನು 4 ಅವರು ತರಲೆ ಮಾತಾಡ್ಕೊಂಡೇ ಕೂತ್ಕೋತಾ ಇದ್ವಿ. ನನಗೆ ಲಂಕೇಶ್ ಅವ್ರ ಸಾರ್ ಬಗ್ಗೆ ಕುತೂಹಲ ಜಾಸ್ತಿ. ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಿನಿಮಾದ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ತುಂಬ ಕೇಳ್ತಿದ್ದೆ. ಸೊ ತುಂಬ ಒಳ್ಳೆಯ ಸಮಯ ಕಳೆದಿದ್ದೀವಿ. ಮತ್ತು ಜನಕ್ಕೆ ಏನು ಬೇಕೋ ಅದನ್ನು ಬರೆದಿದ್ದೀವಿ ಇಬ್ಬರು ಸೇರಿ. ಒಂದು ಒಳ್ಳೆ ಕತೆ. ನಿಮ್ಗಳ ಆಶೀರ್ವಾದ, ಪ್ರೀತಿ ಈ ಚಿತ್ರದ ಮೇಲೆ, ನಮ್ಮ ಹೀರೋ ಮೇಲೆ. ಮತ್ತು ಸಾನಿಯಾ ಅಯ್ಯರ್, ನನಗೆ ಆ ಹುಡುಗಿ ಯಾವಾಗಲೂ ಅಷ್ಟೇ, ನಾನು ಆ ಹುಡುಗಿ ಮಾತಾಡುವಾಗ ಗಮನಿಸ್ತೀನಿ ಎಷ್ಟು ಸ್ವಚ್ಛವಾದ ಕನ್ನಡ ಆ ಹುಡುಗಿ ಬಾಯಿಂದ ಬರುತ್ತೆ. ಅದು ನಮ್ಮ ಕನ್ನಡದ ಹೀರೋಯಿನ್ಗಳು ನಮ್ಮ ಸಿನಿಮಾಗಳಲ್ಲಿ ನಟಿಸೋದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನೀವೆಲ್ಲರೂ ಬಂದಿರೋದು, ಇವ್ರುಗಳಿಗೆ ಪ್ರೀತಿ ಆಶೀರ್ವಾದ ಕೊಡ್ತಾ ಇರೋದು ತುಂಬಾ ಖುಷಿ. ಆಲ್ ದಿ ಬೆಸ್ಟ್ ಸರ್. ಹಲವಾರು ಇನ್ನೂ ಭೇಟಿಗಳು ಮಾಡ್ತಾ ಇರ್ತೀವಿ ಮಾಧ್ಯಮ ಮಿತ್ರರ ಜೊತೆ, ಗೆಳೆಯರ ಜೊತೆ. ಇನ್ನು ನಮ್ಮ ಪ್ರಮೋಷನ್ ಇವಾಗಿಂದ ಶುರು ಆಗಿದೆ ಮತ್ತು ಭೇಟಿಗಳು ನಡೀತಾ ಇರುತ್ತೆ. ಒಂದಂತೂ ಹೇಳ್ತೀನಿ, ಇದೊಂದು ದೊಡ್ಡ ಸಿನಿಮಾ, ಒಂದು ದೊಡ್ಡ ಸಿನಿಮಾ ಆಗಿದೆ ಇದು. ನಾವು ಶುರು ಮಾಡಿದ್ದಾಗ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಮೀರಿ, ಒಂದು ಕಲ್ಪನೆಯನ್ನು ಮೀರಿ. ಯಾಕೆ ಅಂತಂದರೆ ಒಂದು ದೊಡ್ಡ ನಾಯಕ ನಟಿನ ಬಿಟ್ಟರೆ ಪ್ರತಿಭಾವಂತ ನಾಯಕ ಮತ್ತು ನಾಯಕಿಯರಿದ್ದಾರೆ. ಮತ್ತು ಅವರು ದೊಡ್ಡ ನಟರು ನಟಿಯರು ಆಗೋಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ದೊಡ್ಡ ನಟಿಯರು ಆಗ್ತಾರೆ, ಮುಂದೆ ನಟರು ಆಗ್ತಾರೆ, ಇಬ್ಬರೂ ದೊಡ್ಡ ಹೀರೋ ಆಗ್ತಾರೆ, ಒಂದು ಹೀರೋಯಿನ್ ಆಗ್ತಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ದೊಡ್ಡ ಸಿನಿಮಾ ಯಾಕೆ ಹೇಳ್ತಾನೆ ಅಂದರೆ, ಕ್ಯಾಮ್ರಾಮನ್ ಇರ್ಬೋದು, AJ ಶೆಟ್ಟಿ ಅವ್ರು ಮಾಡಿದ್ರು. ಅದಾದ ನಂತರ ದೊಡ್ಡ ದೊಡ್ಡ ಭಾಗ ಕೆ ಕೃಷ್ಣಕುಮಾರ್ ಮಾಡಿದ್ದಾರೆ. ಅವರು ನಿಮ್ಗೆ ಗೊತ್ತಿದೆ, ಹಿರಿಯ ಛಾಯಾಗ್ರಾಹಕರು. ಅದ್ರ ಜೊತೆಗೆ ರೈಟರ್ಸ್ ತಗೊಳ್ಳಿ, ಯಾವುದೇ ದೊಡ್ಡ ಸಿನಿಮಾಕ್ಕಿಂತ ಹೆಚ್ಚು ದೊಡ್ಡ ಹೆಸರುಗಳು, ಮಾಸ್ತಿ ಇರ್ಬೋದು, ರಾಜಶೇಖರ್ ಇರ್ಬೋದು, BA ಮಧು ಇರ್ಬೋದು, ಇಂಥ ದೊಡ್ಡ ದೊಡ್ಡ ರೈಟರ್ಸು ಈ ಸಿನಿಮಾಗೆ ಮಾಡಿರೋದು ಕೆಲಸ. ಮತ್ತು ಅದಾದ ನಂತರ ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರುಗಳು ತಗೊಳ್ಳಿ, ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ, ಅನಿರುದ್ಧ್ ಶಾಸ್ತ್ರಿ ಅಂತ ಒಬ್ಬ ಯುವ ಮ್ಯೂಸಿಕ್ ನಿರ್ದೇಶಕ ಇವತ್ತು ಬೆಳಕು ಬಂದಿದ್ದಾರೆ, ದೊಡ್ಡ ಸಿಂಗರು. ಮತ್ತು ಅವರು ಇವತ್ತು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇರೋದು. ಮತ್ತು ಶಿವ್ ಬೆರಗಿ ಅಂತ ನಾರ್ತ್ ಕರ್ನಾಟಕ ಅವರು ಆಗಲೇ ಹಿಟ್ ಕೊಟ್ಟಿದ್ದಾರೆ. ಸೊ ಈ ಥರ ಯಾವ ರೀತಿಯಲ್ಲೂ ಒಂದು ದೊಡ್ಡ ಸಿನಿಮಾ ಮೀರಿ ನಾವು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಬಜೆಟ್ ಇರ್ಬೋದು, ಒಂದು ಸೆಟ್ ಹಾಕೋದ್ರಿರ್ಬೋದು, ಸಂಗೀತ ಇರ್ಬೋದು, ಮತ್ತು ಸಾಹಿತ್ಯ ಇರ್ಬೋದು, ಕವಿರಾಜು, ನಾಗೇಂದ್ರ ಪ್ರಸಾದ್, ಕಲ್ಯಾಣ್, ಈ ಥರ. ಮತ್ತು ಒಂದು ದೊಡ್ಡ ತೆಲುಗು ರೈಟರು ಬರೆದಿದ್ದಾರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ ಕಲಾ ನಿರ್ದೇಶನ ಇರ್ಬೋದು, ಮತ್ತು ರೈಟಿಂಗ್ ಇರ್ಬೋದು, ಮತ್ತು ನಮ್ಮ ಪ್ರತಿಭಾವಂತ ಯುವಕ ಅಂತ ಹೇಳ್ಬೋದು, ಅದ್ಭುತವಾದ ಒಂದು ಏನಂತಾರೆ ಆರ್ಟಿಸ್ಟು ನಮ್ಮ ಮ್ಯಾಥ್ಯೂ ಮನು, ಅವರ ಹಿನ್ನೆಲೆ ಸಂಗೀತ ನೀಡೋದು ಇದಕ್ಕೆ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರ ಜೊತೆ ನಾನು ಹಲವಾರು ಜಗಳಗಳು ಆಡಿದ್ದೀನಿ, ಸಂತೋಷ ಗೂಡುಗಳು ಆಗಿದೆ, ರಾತ್ರಿ 12 ಗಂಟೆಗೆ ಚರ್ಚೆಗಳಾಗಿದೆ. ಸೊ ಈ ಮಧ್ಯೆ ಒಂದು ಅದ್ಭುತವಾದ ಸಂಗೀತ ಮೂಡಿಬಂದಿದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮುಂದೆ ಒಂದು ಬ್ಯುಸಿ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ನಿಜವಾಗ್ಲೂ. ನಾನು ಯಾಕೆ ಹೇಳ್ತೀನಿ ಅಂದರೆ, ಆ ಥರ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಸಾನಿಯಾ ಅಯ್ಯರು ಒಂದು ಬಾಲನಟಿಯಾಗಿ ಹೆಸರು ಮಾಡಿದರು, ಒಂದು ರಾಜ್ಯ ಪ್ರಶಸ್ತಿನೂ ಬಂದಿತ್ತು. ಅದಾದ ನಂತರ ಇವಾಗ ನಾನು ಹಿಂದೆ ಹೇಳಿದೆ, ಯಾವುದೇ ಅನುಮಾನ ಇಲ್ಲ, ಒಂದು ದೊಡ್ಡ ಮನೆ ಮಾತಾಗ್ತಾರೆ ಇವತ್ತು ಹೇಳ್ತಾ ಇದ್ದೀನಿ ನಾನು. ಮತ್ತು ನಾನು ಹೆಚ್ಚು ಮಾತಾಡಲ್ಲ ನಟಿಯರ ಬಗ್ಗೆ, ನಟರ ಬಗ್ಗೆ. ಆದರೆ ನಾನು ಮಾತಾಡಿದಾಗ ಸತ್ಯ ಮಾತಾಡಿದ್ದೀನಿ. ಅದು ದೀಪಿಕಾ ಪಡ್ಕೋಣೆ ಇರ್ಬೋದು, ಅಥವಾ ಹಲವಾರು ಯುವ ಪ್ರತಿಭೆಗಳಿರ್ಬೋದು. ಅದನ್ನೆಲ್ಲ ನೋಡಿದಾಗ ಸಾನಿಯಾ ಅಯ್ಯರು ಯಾರಿಗೂ ಕಮ್ಮಿ ಇಲ್ಲ, ಮತ್ತು ಅದಕ್ಕಿಂತ ಮೀರಿ ವಿಷಯ ಅಂತ ತಿಳ್ಕೊಂಡಿದ್ದಾರೆ, ಮತ್ತು ಸಿನಿಮಾ ಅಂತ ತಿಳ್ಕೊಂಡಿದ್ದಾರೆ. ಮತ್ತು ನಟನೆಯಲ್ಲಂತೂ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಆ್ಯಕ್ಟ್ರಸ್ಸು, ಮತ್ತು ವೆರಿ ಫೋಕಸ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಮರು ಮತ್ತು ಸಾನ್ಯಾನ ನಾನು ಈ ಒಂದು ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ. ಯಾಕಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಹೊಸ ಪ್ರತಿಭೆಗಳನ್ನ ಪುಷ್ ದೆಮ್ ಟು ದ ಲಿಮಿಟ್. ಯಾಕೆ ಅಂತಂದರೆ, ಒಂದು ಕೆಲಸದಲ್ಲಿರ್ಬೋದು, ಒಂದು ನಟನೆಯಲ್ಲಿರ್ಬೋದು, ಬೆಳಗ್ಗೆ 3 ಗಂಟೆಗೆ ಎದ್ದು 4:15 ಹೋಗೋದು ಲೊಕೇಶನ್ಗೆ, 5:15 ಶೂಟ್ ಮಾಡಿದ್ದೀವಿ ಹಲವಾರು ಬಾರಿ. ಈ ಥರ ಅವರು ಒಂದು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ನಟರಿಗಿಂತ ಮೀರಿ ಅವ್ರನ್ನ ಪುಷ್ ಮಾಡೋದು, ಮತ್ತು ಅವರು ಅದನ್ನು ರೆಸ್ಪಾಂಡ್ ಮಾಡೋದು ಇಬ್ಬರೂ. ಮತ್ತು ಸಮರು ಕೂಡ, ನಾನೊಬ್ಬ ತಂದೆಯಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ, ಆದರೆ ಒಬ್ಬ ನಿರ್ದೇಶಕನಾಗಿ ಮಾತಾಡೋದಕ್ಕೆ ಏನಂದರೆ, ತಯಾರಿ ತೊಗೊಂಡು ಬಂದಿದ್ದಾನೆ,
ಮತ್ತು ತುಂಬ ಒಂದು ಒಳ್ಳೆ ಹುಡುಗ, ಡಿಸಿಪ್ಲಿನ್ ಇರ್ಬೋದು, ಮತ್ತು ಒಂದು ಅವನ ಒಂದು ಬೇರೆಯವ್ರ ಜೊತೆ ಮಾತಾಡೋದಿರ್ಬೋದು, ಅಥವಾ ಅವನ ಸೆಟ್ಟಲ್ಲಿ ಒಬ್ಬ ನಿರ್ದೇಶಕನ ಮಗ ಅಂತ ಇರ್ಬೋದು, ಅದು ಯಾವುದೂ ಕಾಣಿಸ್ದೇನೆ ಒಂದು ಪ್ರತಿಯೊಬ್ಬ ಕಲಾವಿದರ ಥರನೇ ಅವನನ್ನು ಅಲ್ಲಿ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡೋದು, ಮತ್ತು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಯಾವುದೇ ವಿಭಾಗದಲ್ಲಿ ಇರ್ಬೋದು, ನಟನೆ ಇರ್ಬೋದು, ಅದನ್ನೆಲ್ಲ ತಯಾರಿ ತೊಗೊಂಡು ಬಂದಿರೋದು ಈ ಸಿನಿಮಾನಲ್ಲಿ ಎದ್ದು ಕಾಣುತ್ತದೆ. ಅದನ್ನು ನೀವು ನೋಡ್ತೀರಾ. ಅದನ್ನು ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಹಲವಾರು ಈ ಸಂದರ್ಶನಗಳಲ್ಲಿ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತಂದಾಗ ನಾನು ನೋಡಿ ಯಾರನ್ನೂ ಆಡಿಷನ್ ಮಾಡಿಲ್ಲ. ನಾನು ಅವ್ರನ್ನ ಪ್ರತಿಭೆ ನೋಡಿದ್ದೀನಿ. ಅದು ಮ್ಯಾಥ್ಯೂ ಮನು ಇರ್ಬೋದು, ಅನಿರುದ್ಧ್ ಇರ್ಬೋದು. ಅನಿರುದ್ಧ್ ಸಡನ್ನಾಗಿ ಹಾಡಿಗೆ ಸಿಕ್ಕಿದ್ರು, ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿದೆ. ಮತ್ತು ಸಾನಿಯಾ ಅವ್ರನ್ನೂ ಅಷ್ಟೇ ನಾನು ಯಾವುದೂ ಆಡಿಷನ್ ಮಾಡೋ ಅಗತ್ಯನೂ ಇಲ್ಲ. ಸಮರ್ನೂ ಅಷ್ಟೇ. ಈ ರೀತಿಯಲ್ಲಿ ಇವತ್ತು ಒಂದು ಸಣ್ಣ ಒಂದು ಝಲಕ್ಕು ಯಾವ ಥರ ನಾವು ಆಯ್ಕೆ ಮಾಡ್ತೀವಿ ಅಂತ. ಇಲ್ಲಿ ನಮ್ಮ ಮಧ್ಯ ಬಾಲ ಇದ್ದಾರೆ. ನಾನೊಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಅದು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನ್ಗೆ. ಅಲ್ಲಿ ಹಾಡ್ತಾಯಿದ್ರು, ನನ್ನ ಸಾಂಗನ್ನು ಹಾಡಿದ್ರು. ಕೇಳಿಬಿಟ್ಟು ನನಗೆ ಖುಷಿಯಾಗಿ ನನ್ನ ಸಿನಿಮಾನಲ್ಲಿ ಅವ್ರನ್ನ ಕೈನಲ್ಲಿ ಹಾಡಿಸಿದ್ದೀನಿ. ಅದೇ ರೀತಿಯಲ್ಲಿ ಪ್ರಜ್ಞಾ ಅಂತ ಅವ್ರು ಯಾವುದೋ ಒಂದು ಶಾಪಿಂಗ್ ಮಾಡ್ತಾಯಿದ್ದೆ. ನಾನು ನನ್ನ ಫಿಲ್ಮ್ ಕಾಸ್ಟ್ಯೂಮ್ಸ್ ಶಾಪಿಂಗ್ ಮಾಡ್ತಾಯಿದ್ದೆ. ಆವಾಗ ಅವ್ರು ಮೀಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅವ್ರ ಕೈನಲ್ಲಿ ಹಾಡಿಸಿದ್ದೀನಿ. ಇವತ್ತಿಬ್ಬರೂ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ. ಇವತ್ತು ಬಾಲ ಅವರೇ ಬನ್ನಿ ವೇದಿಕೆಗೆ ಬನ್ನಿ. ನೀವು ಅಷ್ಟೇ ಪ್ರಜ್ಞಾ, ಒಂದೆರಡು ಲೈನ್ ಹಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಪ್ರತಿಭೆ ಇವತ್ತು ಇನ್ನೂ ಹೆಚ್ಚು ಅವಕಾಶಗಳಿಗೆ ಒಂದು ದಾರಿ ಆಗುತ್ತೆ. ಇವ್ರನ್ನ ನಾನು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನಲ್ಲಿ ಮೀಟ್ ಮಾಡಿದೆ. ಒಬ್ಬ ಸಿಂಗರು ಮೀಟ್ ಮಾಡಿಬಿಟ್ಟು ಆ ಫಂಕ್ಷನಲ್ಲಿ ಹಾಡಿದ್ರು. ಅದನ್ನು ವೀಡಿಯೋ ಮಾಡಿದ್ದು ವೈರಲ್ ಆಗೋಯ್ತು. ಅದಾಗಿದ್ದ ತಕ್ಷಣ ZTV ಇಂದ ಆಫರ್ ಬಂತು. ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ರು. ಅದ್ಭುತವಾದ ಕಲಾವಿದ, ಅದ್ಭುತವಾದ ಹಾಡುಗಾರ. ಇವ್ರ ಜೊತೆಗೆ ಪ್ರಜ್ಞಾ ಅಂತ ಶಾಪಿಂಗ್ ಮಾಡ್ತಾ ಇದ್ದಾಗ ಅವ್ರು ಸಿಕ್ಕಿದ್ದು, ಇಲ್ಲ ಸರ್ ನಾನು ಸಿಂಗರು ಅಂತಂದರು. ಸೆಲೆಕ್ಟ್ ಮಾಡಿದ ನಂತರ ಅವರು ಅಷ್ಟೇ ಸಾರಿಗಾಮನಲ್ಲಿ ಸೆಲೆಕ್ಟ್ ಆಗಿ ಕ್ವಾರ್ಟರ್ ಫೈನಲ್ಸ್ ಬಂದರು. ಇಬ್ಬರು ಒಂದೆರಡು ಲೈನ್ ಹಾಡಬೇಕು. ನೀವಿಬ್ಬರು ಒಂದೊಂದು ಲೈನ್ ಹಾಡಬೇಕು. ಫಸ್ಟ್ ಬಾಲ ಅವ್ರು ಹಾಡಲಿ, ಆಮೇಲೆ ನೀವು ಹಾಡಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ. ನನ್ನ ಆ ಕಥೆಗಳೆಲ್ಲ ಕಣ್ಣ ತುಂಬ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ನನ್ನ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇಂದ್ರಜಿತ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ಸರೆಗಮಪ ಸೀಸನ್ 20 ಸೆಮಿಫೈನಲಿಸ್ಟ್ ಆಗಿದ್ದೆ. ನಾನು ಹಾಗೆ MJ ಫ್ಯಾಷನ್ಸ್ ಅಂತ ಒಂದು ಕಡೆ ಹೋಗಿದ್ದೆ ಸ್ಟಿಚ್ ಮಾಡ್ಸೋಕ್ಕೆ ಬಟ್ಟೆ. ಆಗ ಅಚಾನಕ್ಕಾಗಿ ಸರ್ ಸಿಕ್ಕಿದ್ರು. ಆಗ ಅವರು ಹೀಗೆ ಹೇಳಿದರು, ಅದೇ ಮೂವಿ ಬರ್ತಿದೆ ಅಂತೆಲ್ಲ ಗೊತ್ತಿತ್ತು, ಬಟ್ ಸ್ಟಿಲ್ ಅವ್ರ ಹತ್ರ ನನಗೆ ಫ್ಯಾನ್ ಮೂಮೆಂಟ್. ಅವ್ರಿಗೆ ಸರ್ ಒಂದು ಪಿಕ್ಚರ್ ಬೇಕಿತ್ತು ಅಂತ ಕೇಳಿದೆ. ಹಾಗೆ ಪಿಕ್ಚರ್ ತೆಗೋತಾ ಹೇಳಿದರು, ಹೀಗೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಿ, ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿದರು. ಇದು ಆಗಿದ್ದು ನವೆಂಬರಲ್ಲಿ. ನನಗೆ ಅವರು ಏನು ಸ್ಪೆಷಲ್ ಅನಿಸಿದ್ದು ಅಂದರೆ, ಅವ್ರು ನೆನ್ಪಿಟ್ಕೊಂಡು ನನಗೆ ಈ ತಿಂಗಳು ಕಾಲ್ ಮಾಡಿ ರೆಕಾರ್ಡಿಂಗ್ ಮುಗೀತು ನೆನ್ನೆ ತಾನೆ. ತುಂಬಾ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲುಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ. ಓ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ
ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ. ಥ್ಯಾಂಕ್ ಯು. ನಮಸ್ಕಾರ, ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದೀನಿ, ಬಟ್ ಹಾಯ್, ಹಲೋ, ಕಂಗ್ರ್ಯಾಚುಲೇಷನ್ಸ್. ಓಹ್ ಸಾರಿ. ಮೊದಲನೇದಾಗಿ ಇಂದ್ರಜಿತ್ ಸರ್ಗೆ ಹಾಗೆ ಇಡೀ ಗೌರಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಗಾಟ್ ಟು ಬಿ ಅ ಪಾರ್ಟ್. ನನ್ನ ಧ್ವನಿನ ಈ ಸಿನಿಮಾಗೆ ನೀಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಯಾವ ಹಾಡು? ಗೌರಿ ಹಾಡು ಇವತ್ತಷ್ಟೇ ಕೇಳಿದ್ದೀರಾ ನೀವು? ಇಲ್ಲ, ಐ ವಿಲ್ ಸಿಂಗ್ ದಿಸ್ ಸಾಂಗ್ ಕಾಲ್ಡ್ ಸಂಶಯ ಅಂತ. ನನಗೆ ತುಂಬ ಫೇವ್ರೆಟ್ ಸಾಂಗ್, ಕವಲುದಾರಿ ಸಿನಿಮಾದ ಒಂದು ಹಾಡು. ಎಸ್, ಐ ಆಮ್ ಕ್ವೈಟ್ ಸ್ಕೇರ್ಡ್. ಸೆಂಟರ್ ಸರ್ ಸ್ವಲ್ಪ. ಓಕೆ, ಸಂಶಯ. ಸಂಶಯ ನಿಸಾಗುತ್ತಾ ಭಯ ಬೆಂದೇರುತ್ತಾ ಸಂಶಯ ನಿಸಾಗುತ್ತಾ ಭಯ ಬೆಂದೇರುತ್ತಾ ಎಲ್ರಿಗೂ ನಮಸ್ಕಾರ. ನಾವು ಮೊದಲೇ ಮೀಡಿಯಾದವ್ರ ಹತ್ರ ಮೈಕಲ್ಲಿ ಮಾತಾಡಬೇಕು ಅಂದರೆ ಭಯ. ನಾಗರಬಾವಿಯಿಂದ ಸದಾಶಿವನಗರದವರೆಗೂ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಬಂದು ಅದನ್ನು ಮುಕ್ಕಾಲು ಭಾಗ ಮಾಸ್ತಿಯವರು ಮಾತಾಡ್ಬಿಟ್ರು. ಸೊ ಈಗ ಗೌರಿ ಸಿನಿಮಾ ಬಗ್ಗೆ ಏನು ಬಿಟ್ಕೊಡ್ಬಾರ್ದು ಅಂತ ಇಂದ್ರಜಿತ್ ಸರ್ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ಎಲ್ಲ ವರ್ಗದ ಆಡಿಯನ್ಸ್ಗೂ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟು ಗೌರಿ. ಇಂದ್ರಜಿತ್ ಸರ್ದು ನಮ್ಮದು ಒಂದು 10-12 ವರ್ಷಗಳ ಒಡನಾಟ. ಮಜಾ ಟಾಕೀಸಿಂದನೂ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಮಜಾ ಟಾಕೀಸ್ ಆದಮೇಲೆ ನಾನು ಫಸ್ಟು ಸಿನಿಮಾ ಬರೆದಿದ್ದು ಅಮ್ಮ ಐ ಲವ್ ಯು ಅಂತ. ಆ್ಯಕ್ಚುಲಿ ಅಮ್ಮ ಐ ಲವ್ ಯುಗೂ ಮುಂಚೆ ಒಂದು ಸಿನಿಮಾ ಬರೆದಿದ್ದೆ, ಅದು ಫಸ್ಟ್ ಸಿನಿಮಾ ಆಗಬೇಕಾಗಿತ್ತು. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಆ ಸಿನಿಮಾ ಹೆಸರು. ಕವಿತಾ ಲಂಕೇಶ್ ಮೇಡಮ್ಮು ಅದಕ್ಕೆ ಡೈರೆಕ್ಟ್ರು. ಕಾರಣಾಂತರದಿಂದ ಅದು ಸಿನಿಮಾ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಅಮ್ಮ ಐ ಲವ್ ಯು ಬರೆದೆ. ಸೊ ಮೇಡಮ್, ನಿಮ್ಮ ಜೊತೆ ಅದಾಗಲಿಲ್ಲ, ಇವಾಗ ನಿಮ್ಮ ಬ್ರದರ್ ಜೊತೆ ಕೆಲಸ ಮಾಡಿದ್ದೀನಿ, ಖುಷಿ ಇದೆ. ಎಲ್ಲರೂ ಗೌರಿ ತಂಡಕ್ಕೆ ಸಪೋರ್ಟ್ ಮಾಡಿ. ನೀವು ಹೇಳ್ದಂಗೆ, ಮಾಸ್ತಿಯವರು ಹೇಳ್ದಂಗೆ, ಆ್ಯಕ್ಚುಲಿ ನಮ್ಮ ಕನ್ನಡದಲ್ಲಿ ಹೀರೋಗಳ ಕೊರತೆ ತುಂಬ ಇದೆ, ಅದು ಸತ್ಯ. ಇದ್ದಾರೆ, ಬಟ್ ತುಂಬ ಬ್ಯುಸಿ ಇದ್ದಾರೆ ಎಲ್ಲರೂ. ಸ್ಟೈಲಿಶ್ ಡೈರೆಕ್ಟ್ರು ಸ್ಟೈಲಿಶ್ ಆಗಿರೋ ಮಗನ್ನೇ ಲಾಂಚ್ ಮಾಡಿದ್ದಾರೆ. ಸೊ ಎಲ್ಲರೂ ಹೊಸ ಹೀರೋಯಿನ್ಗೆ ಸಪೋರ್ಟ್ ಮಾಡಿ, ಗೌರಿ ಸಿನಿಮಾಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ರಿಯಲಿ ಗ್ರೇಟ್ಫುಲ್ ಟು ಯು ಸರ್. ಬಿಕಾಸ್ ಈ ಚಿತ್ರಕ್ಕೆ ನಾನು ಹಾಡುಗಾರನಾಗಿ ಹೋಗಿದ್ದು, ಸಿಂಗರಾಗಿ ಹೋಗಿದ್ದು. ನೀವು ಮ್ಯೂಸಿಕ್ ಮಾಡ್ತೀರಾ ಅಂದ್ಬಿಟ್ಟು ಹಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಚಿತ್ರ ಒಂಥರ ಮ್ಯೂಸಿಕಲ್ ಚಿತ್ರ. ಸಾಕಷ್ಟು ಹಾಡುಗಳಿದೆ ಇದರಲ್ಲಿ, ಆ್ಯಂಡ್ ಸಾಕಷ್ಟು ಸಿಂಗರ್ಸ್ ಹಾಡಿದ್ದಾರೆ. ಸೊ ರಿಯಲಿ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಮರ್ಜಿತ್ ಅವರು ಯಂಗ್ ಎನರ್ಜೆಟಿಕ್ ಡ್ಯಾಶಿಂಗ್ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಸಾನಿಯಾ ಅವರು ಕೂಡ ವೆರಿ ಬ್ಯೂಟಿಫುಲ್ ಒಂದು ಗಾರ್ಜಿಯಸ್ ಹೀರೋಯಿನ್ ಆಗಿ ಕಾಣಿಸ್ತಾ ಇದ್ದಾರೆ ಇದರಲ್ಲಿ. ನಾವು ಸ್ನೇಹಿತರು ಆ್ಯಕ್ಚುಲಿ ಭಾಳ ವರ್ಷಗಳಿಂದ. ಬಟ್ ಅವರ ಸಿನಿಮಾಲಿ ನಾನು ಕೆಲಸ ಮಾಡೋದು ಇಟ್ ಈಸ್ ರಿಯಲಿ ಗುಡ್ ಬ್ಲೆಸ್ಸಿಂಗ್ ಫಾರ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಇವರಿಬ್ಬರ ಪೇರ್ ಕೂಡ ನಾವು ಸಾಕಷ್ಟು ಪೋಸ್ಟರ್ಸ್ ಹಾಗೂ ಒಂದಷ್ಟು ಕಡೆ ನೋಡಿದ್ದೀವಿ ಫುಟೇಜಸಲ್ಲಿ. ಬಹಳ ಅದ್ಭುತವಾಗಿ ಕಾಣಿಸ್ತಾರೆ. ಆ್ಯಂಡ್ ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಮಾತಾಡಬೇಕು ಅಂದರೆ ನನಗೆ ಸಮರ್ಜಿತ್ ಅವರು ಈ ಪ್ರೀ ಟೀಸರಲ್ಲಿ ನಿಜವಾಗ್ಲೂ ಇಫ್ ಐ ಕ್ಯಾನ್ ಸೇ ಟೈಗರ್ ಶ್ರಾಫ್ ಥರ ಕಾಣಿಸ್ತಾ ಇದ್ದಾರೆ. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಟೈಗರ್. ಆ್ಯಂಡ್
of course, from this pre-teaser, I'm a big fan of you also, bro. Thank you so much. And ಮ್ಯಾಥ್ಯೂಸ್ ಮನು ಸರ್ ಕೂಡ ಬಹಳ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ನಾನು ಕೂಡ ಒಂದಷ್ಟು ವೋಕಲ್ಸ್ ಅದರಲ್ಲಿ ಕೆಲಸ ಮಾಡಿದ್ದೆ. ಆ್ಯಂಡ್ ಅಗೇನ್ ಅದಿತಿ ಸಾಗರ್, ಅಮೇಝಿಂಗ್ ಸಿಂಗರ್, ಅವ್ರ ಬಗ್ಗೆ ಹೇಳಬೇಕಾಗ್ತಿಲ್ಲ. ಇದರಲ್ಲೂ ಸಾಕಷ್ಟು ಸೂಪರ್ಬಾಗಿ ಹಾಡಿದ್ದಾರೆ. ಆ್ಯಂಡ್ ಅಷ್ಟೇ, ಇನ್ನಷ್ಟು ಏನು ಮಾತಾಡೋಕ್ಕಾಗಲ್ಲ ಯಾಕಂದರೆ ಸಿನಿಮಾ ಬಗ್ಗೆನೇ ಮಾತಾಡಬೇಕಾಗತ್ತೆ. ಸೊ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ, ತಂಡದ ಮೇಲೆ ಹಾಗೂ ಗೌರಿ ಸಿನಿಮಾದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಒಂದು ಸಾಂಗ್ ಹಾಡಕ್ಕೆ ಹೋಗಿದ್ದು, ತದನಂತರ 2 ಸಾಂಗ್ ಆಯಿತು. ಆಮೇಲೆ ಮ್ಯೂಸಿಕ್ ಡೈರೆಕ್ಷನಲ್ಲಿ 3 ಸಿಚುವೇಶನಲ್ ಸಾಂಗ್ಸ್ ಮಾಡಿದ್ದೀನಿ, ಅದನ್ನು ಹಾಡಿದ್ದೀನಿ. ಅದಾದಮೇಲೆ ಹಾಗೆ ಹಾಡ್ತಾ 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 ಒಂದಷ್ಟು ಆಲ್ಮೋಸ್ಟ್ ಇಡೀ ಸಿನಿಮಾ ಸಮರ್ ಅವರ ಏನೋ ಧ್ವನಿ ಆಗಿದ್ದೀನಿ, ಬರೀ ಹಾಡಲ್ಲಿ ಮಾತ್ರ. ಆ್ಯಂಡ್ ಒಂದು ವಿಶೇಷವಾದ ಸಂಗತಿ ಏನಂದರೆ, ಸಮರ್ ಅವ್ರು ಕೂಡ ಈ ಸಿನಿಮಾಲ್ಲಿ ಹಾಡಿದ್ದಾರೆ. ಅದು ಆಲ್ರೆಡಿ ಏನೋ ನ್ಯೂಸಲ್ಲಿ ಕೂಡ ಬಂದಿದೆ. ಸೊ ಬಹಳ ಅದ್ಭುತವಾಗಿ ಹಾಡಿದ್ದಾರೆ, ಅದ್ಭುತವಾದ ಗಾಯಕ ಕೂಡ ಅವರು. ಸೊ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಗುರುಗಳು ಎಡಿಟರ್ KM ಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮೂಲಕ ನನಗೆ ಇಂಥ ಬ್ಯೂಟಿಫುಲ್ ಟೀಮ್ ಸಿಕ್ತು. ಎಸ್ಪೆಷಲಿ ಇಂದ್ರಜಿತ್ ಸರು ನಾನು ಹೇಗೆ ಕೆಲಸ ಮಾಡಿದ್ದೀವಿ ಅಂದರೆ ಈ ಸಿನಿಮಾದಲ್ಲಿ, ಅವರು ನನ್ನ ಕುತ್ತಿಗೆ ಪಟ್ಕೆ ಒಂದು ಹಿಡ್ದಿಲ್ಲ ಅಷ್ಟೇ. ಆ ಥರ ಡೈಲಿ ನೈಟ್ ಜಗಳ ಮಾಡ್ತಿದ್ವಿ, ಬೆಳಗ್ಗೆ ರಿಟರ್ನ್ ಹಾಗೆ ನಾರ್ಮಲ್ ಆಗಿ ಇರ್ತಾಯಿದ್ವಿ. ಬಟ್ ಈ ಸಿನಿಮಾ ಬಗ್ಗೆ ಏನು ಹೇಳೋಂಗಿಲ್ವಾ ಸರ್? ಏನು ಹೇಳೋದು ಬೇಡವಾ? ನಿಮ್ಮ ಸಂಗೀತದ ಬಗ್ಗೆ ಹೇಳಿ, ಸಾನಿಯಾ ಅವ್ರ ನಟನೆ ಬಗ್ಗೆ ಹೇಳಿ, ಸಮರ್ ಅವ್ರ ನಟನೆ ಬಗ್ಗೆ ಹೇಳಿ. ಸರ್, ನಾನು ಅವರಿಬ್ಬರು ನಟನೆ ಬಗ್ಗೆ ಹೇಳಲ್ಲ ಸರ್, ಸಿನಿಮಾ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಹೌದು, 200%. ಆಮೇಲೆ ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಅದ್ಭುತವಾದ ಕೆಲಸ ಮಾಡಿದ್ದೀರಾ. ಅದು ಹಿಂಗೆ ಅವಾಗ ಕಾಲು ಎಳಿತಾರೆ, ಅದ್ಭುತವಾಗಿ ಮಾಡ್ತೀರಾ. ನಿಜವಾಗ್ಲೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಇದಾದ ನಂತರ ಅವರ ಕೆಲಸ ನೋಡಿ ಒನ್ ಆಫ್ ದ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗೇ ಆಗ್ತಾರೆ. ಅದ್ರ ಜೊತೆಗೆ ಅವರ ಮಿಸ್ಸಸ್ ಕೂಡ ಲಿರಿಕ್ಸ್ ಬರೆದಿದ್ದಾರೆ. ಅದು ಅದ್ಭುತವಾಗಿ ಲಿರಿಕ್ಸ್ ಬರೆದಿ. ಅದನ್ನ ಹೇಳ್ಬೇಕು ನೀವು. ನಿಮ್ಮ ಮಿಸ್ಸಸ್ ಇಲ್ಲ ನಿಮ್ಮ ಮನೆಗೆ ಸೇರಿಸಲ್ಲ ವಾಪಸ್ ಸರ್. ಆ್ಯಕ್ಚುಲಿ ಹೇಳ್ಬೇಕಾಗ್ತದೆ. ನಿನ್ನೆವರೆಗೂ ನಾನು ಭೈರತಿ ರಣಗಳಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಗಡ್ಡ ಕೂದಲು ಎಲ್ಲ ಬಿಟ್ಟಿದ್ದೆ. ನಿನ್ನೆ ಕಂಪ್ಲೀಟ್ ಅದಕ್ಕೆ ತಗ್ಸಿ ಮನೆಗೆ ಹೋದ್ಮೇಲೆ ನನ್ನ ಹೆಂಡ್ತಿನೇ ಕಂಡುಹಿಡಿಲಿಲ್ಲ. ನಾನು ಯಾರೋ ಬಂದ್ಬಿಟ್ಟವ್ರು ಅಂತ ಬಾಗಿಲೇ ಹಾಕ್ಬಿಟ್ಲು ವಾಪಸ್ಸು. ಅದಾದಮೇಲೆ ಇಲ್ಲ ನಾನೇ ಅಂತ 1-2 ಲೈನ್ ಆಡಿದ್ಮೇಲೆ ಬಾಗಿಲು ತೆಗ್ದಿದ್ದಳು. ಸೊ ತುಂಬ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಈ ಸಿನಿಮಾದಲ್ಲಿ. ಬಜೆಟ್ ಒಂದು ಕಡೆ ಸೈಡಿಗೆ ಇಟ್ಬಿಡೋಣ, ಸರ್ ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ನನಗಿಂಥ ಇನ್ಸ್ಟ್ರೂಮೆಂಟ್ಸ್ ಮಿಕ್ಸ್ ಮಾಡೋಣ ಸರ್, ಲೈವ್ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗೆ. ಇತ್ತೀಚೆಗೆ ಎಲ್ಲರೂ ಪ್ರೋಗ್ರಾಮಿಂಗ್ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಸೀಸನ್ ಇದು. ಅದರಲ್ಲಿ ಲೈವ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು, ಇಲ್ಲ ನಾವು ಇದೆಲ್ಲ ರಿಚಾಗೆ ಮಾಡೋಣ ಮ್ಯಾಥ್ಯೂಸ್ ಅಂತ ಹೇಳಿ ತುಂಬ ಆನೆಸ್ಟಾಗಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ಮಾಡ್ತಾ ಇರ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿ ಇನ್ನೊಂದು ಸಿನಿಮಾ, ಇವಾಗ ದೊಡ್ಡ ಸಿನಿಮಾ ಮಾಡ್ತಾ ಇರಾಗಲಿ. ಅದನ್ನು ಹೇಳಿ. ಥ್ಯಾಂಕ್ ಯು ಸರ್. ಬಟ್ ಅದು ಗ್ರೀನ್ ಸಿಗ್ನಲ್ ಬಂದಮೇಲೆ ಹೇಳಂಗಿಲ್ಲ, ವಿಷಯ ಹೇಳಂಗಿಲ್ಲ. ರಾತ್ರಿ 1 ಗಂಟೆಯಲ್ಲಿ ಗಿಟಾರ್ಸ್ ಮಿಕ್ಸ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಇವನು ಬಂದು ಆಡ್ತಾ ಇದ್ದ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ. ಮಿಕ್ಸ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಏನೋ ಅನಿಸ್ತು, ಏನೋ ಸ್ಪಾರ್ಕ್ ಆಯಿತು. ಸರ್ಗೆ ಫೋನ್ ಹಾಕಿದೆ. 1 ಗಂಟೆಲಿ ಎತ್ತಾರೆ, ಏನೋ ಡೌಟು ಅಂತ ಅಂದ್ಕೊಂಡೆ ಫೋನ್ ಮಾಡಿದೆ. ಫೋನ್ ತೆಗ್ದುಬಿಟ್ಟು ನಾನು ಹೇಳಿದ್ದು ಒಂದೇ ಮಾತು, ಸರ್ ಈ ಬಿಟ್ನ ಸಮರೇ ಆಡಲಿ ಸರ್ ಅಂತ ಹೇಳಿದೆ. ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ಅವರು ಫಸ್ಟ್ ಕೇಳಿದ್ರು ಯಾಕೆ ಈ ಥರ ಅನಿಸ್ತು ಅಂತ. ಇಲ್ಲ ಸರ್, ಅದು ಸಮ್ಮರ್ ಆಡಿದ್ರೇ ಸೂಪರಾಗಿರುತ್ತೆ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ಸಮರ್ಜಿತ್ನ ಫಸ್ಟ್ ಟೈಮ್ ಆಡಿಸಿದ್ದೀವಿ ಸಿನಿಮಾದಲ್ಲಿ. ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಬ್ಯೂಟಿಫುಲ್ಲಾಗಿ ಬಂದಿದೆ. ಆಮೇಲೆ ನನ್ನ ಮ್ಯೂಸಿಷಿಯನ್ಸ್ಗೆ, ನನ್ನ ಟೀಮಲ್ಲಿ ಯಾರ್ಯಾರು ಎಷ್ಟು ಜನ ಪ್ರೋಗ್ರಾಮರ್ಸ್ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಎಸ್ಪೆಷಲಿ ನನ್ನ ತುಂಬ ಸೀನಿಯರ್ ಮ್ಯೂಸಿಷಿಯನ್ಸ್ ಒಂದು 15-20 ಇಯರ್ಸಿಂದ ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಸಮರ್, ಥ್ಯಾಂಕ್ ಯು ಸೊ ಮಚ್. ನೀನು ಆಯಾಗಿದೆ ಸಾಂಗಿಗೆ ತುಂಬ ದೊಡ್ಡ ಫ್ಯಾನ್ ಅಂತ ನನಗೆ ಅವಾಗ ಸರ್ ಹೇಳ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಐ ನೋ ಯು ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಆ್ಯಂಡ್ ಯು ಟು.
ನಿಮ್ಮ ಸೀನ್ಗಳ ಮೇಲೆ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸ ಮಾಡಬೇಕಾದ್ರೆ ನಮಗೆ ಮಾತ್ರ ಅನಿಸ್ತೋದು ರಿಲೀಸ್ ಆದಾಗ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ. ಅದನ್ನ ನಾನು ಇವಾಗೇನು ಹೇಳಲ್ಲ, ಆಮೇಲೆ ಮತ್ತೆ ಸರ್ ಅದಕ್ಕೂ ನನಗೇನಾರು ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಮ್ಯಾಥ್ಯೂಸ್ ಜೊತೆ ಜಗಳ ಆಡಿದ್ದು ಸಿನಿಮಾಗೋಸ್ಕರ ಜಗಳ ಆಡಿದ್ವಿ ಮತ್ತು ಎಂಜಾಯ್ ಮಾಡಿದ್ವಿ. ಮತ್ತು ಮ್ಯಾಥ್ಯೂಸ್ ವರ್ಕ್ ಮಾಡೋದು ಕಂಪ್ಲೀಟ್ ನೈಟಲ್ಲಿ, ಅವರು ಬೆಳಿಗ್ಗೆ ಹೊತ್ತು ವರ್ಕ್ ಮಾಡಲ್ಲ, ಬೆಳಿಗ್ಗೆಲ್ಲ ಮಲಗಿರ್ತಾರೆ, ರಾತ್ರಿ ಮಾತ್ರ ಕೆಲಸ ಮಾಡೋದು. ಸರ್ ಅದಕ್ಕೆ ತುಂಬ ಇಂಪಾರ್ಟೆಂಟ್ ರೀಸನ್ ಇದೆ ಸರ್. ಹೌದು, ಬೇಡ ರೀಸನ್ ಆಮೇಲೆ ಹೇಳೋಣ, ಒಂದು ನಿಮಿಷ ರೀ ನನಗೆ. ಬಟ್ ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ, ಹೇಳ್ತೀನಿ ರೀ, ಎಕ್ಸ್ಟ್ರಾರ್ಡನರಿ ವರ್ಕ್ ಮಾಡಿದ್ದೀರಾ. ಬಟ್ ಫಿಲ್ಮ್ನೇ ಬೇರೆ ಥರ ಲಿಫ್ಟ್ ಮಾಡಿದ್ದೀರಾ. ಅದಿಬ್ಬರು ಹಲವಾರು ಕೆಲಸ ಮಾಡಿದ್ದೀವಿ ಮತ್ತು ಆ ಎಫರ್ಟು ಸಿನಿಮಾದಲ್ಲಿ ತೋರಿಸುತ್ತೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ಮಾಸ್ತಿ ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ, ನಾನು ಅವರು ತುಂಬ ವರ್ಷದ ಆತ್ಮೀಯರು. ಬ್ರದರ್ ಸೂಪರಾಗಿ ಬಂದಿದೆ ಡೈಲಾಗ್ಸ್ ಎಲ್ಲ. ಆ್ಯಂಡ್ ಅನಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಆಮೇಲೆ ಜೆಸಿ ಗಿಫ್ಟ್ ಅವರು 4 ಸಾಂಗ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಚಂದನ್ ಕೂಡ ಒಂದು ಸಾಂಗ್ ಮಾಡಿದ್ದಾರೆ. ಆ್ಯಂಡ್ ಇವನ್ ನಾನು ಇವಾಗ ನೋಡಿದೆ ಆ್ಯಕ್ಚುಲಿ ಪ್ರೀ ಟೀಸರ್, ವಂಡರ್ಫುಲ್ಲಾಗಿ ಆಡಿದ್ದೀರಾ. ಥ್ಯಾಂಕ್ ಯು, ನೈಸ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಎಂಥ ಸರಳ ಸುಂದರ ವೇದಿಕೆ ನೋಡಿ. ಅದು ಇಂದ್ರಜಿತ್ ಲಂಕೇಶ್ ಅಂದರೆ ಹಾಗೇನೆ, ಒಂಚೂರು ಹಮ್ಮು ಬಿಮ್ಮು ಇಲ್ಲ. ನಿಜವಾದ ಸಂಗತಿ ಅಂದರೆ ನಾನು ಮೊದಲನೇ ಸರಿ ವಿಲನ್ ಮಾಡಿದ್ದು ಸರ್. ಅದು ಹೀರೋಯಿನ್ ಮುಂದೆ ನನ್ನ ಒಬ್ಬ ಖಳನಾಯಕನಾಗಿ ಮಾಡಿ ಒಂದು ರೇಪ್ ಸೀನ್ ಬೇರೆ ಕೊಟ್ಟಿದ್ರು ನನಗೆ. ತುಂಬ ಅದ್ಭುತ ಇಂದ್ರಜಿತ್ ಲಂಕೇಶ್ ಅವರು. ಇದು ನನ್ನ ಕುಟುಂಬ. ನಾನು ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಗೌರಿ ಅವ್ರ ಜೊತೆ ಒಡನಾಟ ಇತ್ತು, ಲಂಕೇಶ್ ಅವ್ರ ನಾಟಕಗಳು ಮಾಡಿದ್ದೀನಿ, ಅಮ್ಮವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಈ ಸಮಯದಲ್ಲಿ ಗೌರಿ ಮೇಡಮ್ ಇರಬೇಕಾಗಿತ್ತು, ನಾವು ನತದೃಷ್ಟವಂತರು ಅಂದ್ಕೊಳ್ಳೋಣ. ಭಾಳ ಸಂತೋಷ ಸರ್. ಅಂದರೆ ಹಾಗೆ ಯಾರೇ ಆಗಲಿ, ಯಾರೇ ಪ್ರತಿಭೆ ಇದ್ದರೂ ಹಮ್ಮು ಬೆಮ್ಮಿಲ್ಲದೆ ಮಾತಾಡಿಸ್ತಾರೆ. ನಮ್ಮ ಕವಿತಾ ಮೇಡಮ್ ಕೂಡ ಹಾಗೆ. ಅಲ್ಲಿ ಪ್ರತಿಭೆ ಇದ್ದರೆ ಅವ್ರಿಗೆ ಅವಕಾಶ, ಅವ್ರಿಗೊಂದು ವೇದಿಕೆ ಇದ್ದೇ ಇರ್ತದೆ. ಸರ್, ನಾನು ನಿಮ್ಮನ್ನು ಜೀವನ ಪರ್ಯಂತ ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ನನಗೆ ಅವರು, ನೀವು ಋತಿಕ್ ರೋಷನ್ ಥರ ಅನ್ನಿಸ್ತೀರ ನನಗೆ. ನಿಜವಾಗ್ಲೂ ಅವ್ರ ಜೊತೆ ಸೀನ್ ಮಾಡಿದೆ, ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ ಅಂದರೆ ಪ್ರಿಪ್ರೇಷನ್ಸು. ಆಮೇಲೆ ನಾನು ಇಂದ್ರಜಿತ್ ಲಂಕೇಶ್ ಮಗನ ಯಾವ ಹಮ್ಮು ಬೆಮ್ಮು ಇಲ್ಲ, ಅದು ಹೊಗಳ್ತಾ ಇಲ್ಲ, ಸುಮ್ಮನೆ ಜೊತೆಲಿ ಕೆಲಸ ಮಾಡುವಾಗ ಅನಿಸುತ್ತೆ. ಮತ್ತು ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಛಲ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅವ್ರ ಬಾಡಿ ಫ್ರೇಮಿಂಗ್ ಆಗಿರ್ಬೋದು, ಅವ್ರ ಡೈಲಾಗ್ ಪ್ರಿಪ್ರೇಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಮಾಡಿದ್ದು ತುಂಬ ಸಂತೋಷ ಸರ್. ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು ನಮಗೂ ನಿಮಗೂ. ತುಂಬ ಸಂತೋಷ ಮತ್ತೆ ನಾನು ನೆನೆಸ್ಕೊಂಡು ಕರೆದಿದ್ದಕ್ಕೆ. ಇದೊಂದು ಒಳ್ಳೆಯ ಕುಟುಂಬ, ನಿಮ್ಮೆಲ್ಲರ ಆಶೀರ್ವಾದ ಕುಟುಂಬದ ಮೇಲೆ ಇರಲಿ, ಒಳ್ಳೆಯದಾಗಲಿ. ಅದು 5 ನಿಮಿಷದ ಒಂದೇ ಸಿಂಗಲ್ ಶಾಟ್, ಅದು ಅವ್ರದ್ದು ಅದು ಸಿಂಗಲ್ ಶಾಟ್, ಒಂದು ಸಂಭಾಷಣೆ. ಅದು ನೀವು ಅಬ್ಸರ್ವ್ ಮಾಡಿದ್ರೆಲ್ಲ ಇನ್ವಾಲ್ವ್ ಆಗಿಬಿಟ್ಟಿದ್ರಿ. ಎಷ್ಟು ಇನ್ವಾಲ್ವ್ ಆಗಿದ್ರು ಅಂದರೆ ಒಂದು ಕೋಲ್ನ ಎಸೆದ್ರು ಲೈಟೆಲ್ಲ ಹೊಡೆದೋಯ್ತು. ಅದು ಆ ಥರ ಒಂದು ಮೆಥಡ್ ಆ್ಯಕ್ಟ್ರ್ ಇವರು. ಸೊ ಇದೆಲ್ಲ ಮಧ್ಯೆ ಗೌರಿ ಅಂತ ಟೈಟ್ಲ್ ಇಟ್ಟು ನಮ್ಮ ಅಕ್ಕನ ನೆನೆಸ್ಕೊಳ್ದೇ ಇದ್ದರೆ ಅದು ಸರಿ ಇರಲ್ಲ. ಇವತ್ತು ಕವಿತಾ ಇದ್ದಾಳೆ ನನ್ನ ಜೊತೆ, ಇಬ್ಬರಿಗೂ ಅಕ್ಕ ಆಗಿದಂಥ ಗೌರಿ ಅವರ ಹೆಸರಲ್ಲಿ ಈ ಟೈಟ್ಲು ಇಟ್ಟಿರೋದು ಅವಳ ನೆನಪಿಗೆ. ಈ ಒಂದು ಹೆಸರು ಗೌರಿ ಅಂತ, ಅವಳ ನೆನಪು ಇವತ್ತು ನೆನಪು ಮಾಡ್ಕೊಳ್ಳೇಬೇಕು. ತುಂಬ ಒಂಥರ ಏನನ್ಸುತ್ತೆ, ಅವಳಿದ್ದಿದ್ರೆ ಇನ್ಫ್ಯಾಕ್ಟ್ ಅವಳ ಹೆಸರಿಡಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಅವಳಿದ್ದಿದ್ರೆ ಎಂಜಾಯ್ ಮಾಡಿರೋಳು ಇವತ್ತು ಸಮರನ್ನ ನೋಡಿ. ಅವಳನ್ನ ಒಂಥರ ಮಗ ಆಗಿದ್ದ ಸಮರ್ ಅವಳಿಗೆ. ಸೊ ಅವಳು ಇವತ್ತಿದ್ದಿದ್ರೆ ತುಂಬ ಇನ್ನೂ ಸಂತೋಷವಾಗಿ, ಇನ್ನೂ ಹೆಚ್ಚು ಖುಷಿಪಟ್ಟು ಅವಳದೇ ಸಿನಿಮಾ ಥರ ಇವಲ್ಲೆಲ್ಲ ಓಡಾಡ್ಬಿಟ್ಟಿರೋಳು. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ಈಸ್ ನಾಟ್ ದೇರ್. ನಲ್ಲಿ ಕೂತಿದ್ದು ಅವ್ರು ಆ್ಯಕ್ಚುಲಿ 6:30 ಬರಬೇಕಾಯಿತು. ಅವ್ರಿಗೊಂದು ಫೆಲಿಸಿಟೇಷನ್ ಕಾರ್ಯಕ್ರಮನೂ ಇಟ್ಕೊಂಡಿದ್ದೆ. ನಾನು ಮತ್ತು ಅವರು ಒಂದೇ ಬೆಂಚ್ನಲ್ಲಿ ಸೆಂಟ್ ಜೋಸೆಫ್ಸಲ್ಲಿ ಕೂತ್ಕೊಂಡು ನಾವೆಲ್ಲ ಸಮಯ ಕಳೆದಿದ್ವಿ. ಅದಾದ ನಂತರ ದಿನನಿತ್ಯ ಒಡನಾಟ ಇದೆ. ಮತ್ತು ಇವತ್ತು ಅನಿಲ್ ಕುಂಬ್ಳೆ ಜೊತೆ ಇನ್ನೊಬ್ಬ ನನ್ನ ಸ್ನೇಹಿತ ಅವ್ರ ಬಗ್ಗೆ ಹೆಮ್ಮೆ ಪಡೋದು ಅಂದರೆ ಪ್ರಭುಲಿಂಗ್ ನಾವಡ್ಗಿ ಫಾರ್ಮರ್ ಸಾಲಿಸಿಟರ್ ಜನರಲ್ ಆ್ಯಂಡ್ ಅಡ್ವೊಕೇಟ್ ಜನರಲ್. ಅವರ ಕೆಲಸದ ಒತ್ತಡದ ಮಧ್ಯೆ ತುಂಬ ಲೇಟಾಗಿ ಬಂದರು. ಅದಕ್ಕೋಸ್ಕರ ದಯಮಾಡಿ ಬಂದು ಇಲ್ಲಿ ನನಗೋಸ್ಕರ, ಒಬ್ಬ ಸ್ನೇಹಿತನಿಗೆ ಗೆಳೆಯನಿಗೋಸ್ಕರ ಬಂದು ಇಲ್ಲಿ 2 ಮಾತಾಡಬೇಕು. ನಿಮಗೇನು ಅನ್ಸುತ್ತೋ ಅದು ಮಾತಾಡಿಬಿಟ್ಟು ನಮ್ಮ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಪ್ಲೀಸ್ ಬನ್ನಿ ಇಲ್ಲಿ. ಪ್ರಭುಲಿಂಗ್ ಸರ್ ಪ್ಲೀಸ್. ಇಂದ್ರಜಿತ್ ಹೇಳಿದಾಗೆ, ನಾನು ಇಂದ್ರಜಿತ್ತು ಆಲ್ಮೋಸ್ಟ್ 35 ಇಯರ್ಸ್ ಅಸೋಸಿಯೇಷನು. That does not indicate his age. You can make out the difference between us. But I have seen most of his films which he has made from the beginning, and I was always very proud of his growth in this industry. And today to see his son being launched, I must say
it's a very proud moment, I'm sure, to the entire family. Indrajit, our father ಬಗ್ಗೆ, of course, we have all grown up reading his novels. In fact, I had an occasion, 1 or 2 occasions to meet him as well. And I was always inspired by him as one of the most original thinkers, not only this state, this country has ever seen. And today, Indrajit made him proud, and I'm sure Samarjit will also make his father and grandfather proud. I wish the entire unit of this film a grand success. I'm very sure there's a lot of dedication which has gone in. He has a lot of passion for films, and that passion will, I'm sure, show in the large screen. Today, we have all seen Kannada film industry not growing as much as it should have been. I'm sure with these kind of movies and enshrining new talent, this would possibly mark a new era ಅಂತ ನಾನು ಅನ್ಕೊಂಡಿದ್ದೀನಿ. Once again, wishing each one of you all the very best. Thank you.